ಓಕೆ, ಸ್ವಲ್ಪ ಸಮಯ ದೇವರ ವಾಕ್ಯ ನಾವು ಕೇಳಿಸ್ಕೊಳ್ಳೋಣ. ದೇವ್ರ ಹತ್ರ ಇರುವಾಗ ದೇವ್ರು ನಮ್ಮನ್ನ ಆಶೀರ್ವಾಸನ ಮಾತು. ದೇವ್ರ ಹತ್ರ ಇರ್ಬೇಕಂತೆ ನಾವೆಲ್ಲರೂ. ಎಲ್ಲಿರ್ಬೇಕು ನಾವು? ದೇವ್ರ ಹತ್ರ ಇದ್ರೆ ದೇವ್ರು ನಮ್ಮನ್ನ ಖಚಿತವಾಗ್ಲೂ ಆಶೀರ್ವಾದ ಮಾಡ್ತಾನ ಮಾತು. ಬೈಬಲ್ ನಲ್ಲಿ ಕೆಲವರು ದೇವ್ರ ಹತ್ರ ಅದರ ಅಂದ್ರೆ ದೇವ್ರು ಸನ್ನಿಧಾನದಲ್ಲಿ ಒಳಗಡೆ ಅದರ, ಅವ್ರ ಆಶೀರ್ವಾದ ಒಂದೇ ಮಾತು. ಅವ್ರನ್ನ ನಿಮ್ಮ ಮುಂದೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ವಾಕ್ಯ ಓದಿಕೊಂಡು ಓಕೆ, ಆದಿಕಾಂಡ 24ನೇ ಅಧ್ಯಾಯ 31ನೇ ವಚನ ನಾವು ವಾಕ್ಯ ಧ್ಯಾನಕ್ಕಾಗಿ ನಾವು ಓದಿಕೊಳ್ಳೋಣ. ಒಳಗಡೆ ಬಾ. ಯಾಕೆ ಹೊರಗಡೆ ನಿಂತ್ಕೊಂಡಿಗಿ? ನಿನಗೋಸ್ಕರ ನನ್ನ ಮನೆಯನ್ನು, ಒಂಟೆಗಳಿಗೆ ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ ಎಂದು ಹೇಳಿದನು. ಸಾಕು. ಒಳಗಡೆ ಇರುವಾಗ, ದೇವರ ಹತ್ತಿರ ಇರುವಾಗ ನಮಗೆ ಆಶೀರ್ವಾದ. ಎಲ್ಲರ ಶಬ್ದವಾಗಿ ಆ ಮಾತಿನವರೆಲ್ಲರೂ ನಾವು ದೇವರ ಹತ್ತಿರ ಇರುವಾಗ ನಮಗೆ ಆಶೀರ್ವಾದ. ಇನ್ನೊಂದ್ಸರಿ ಹೇಳೋಣ, ನಾವು ದೇವರ ಹತ್ತಿರ ಇರುವಾಗ ನಮಗೆ ಆಶೀರ್ವಾದ. ನಾವು ದೇವರ ಹತ್ತಿರ ಇರುವಾಗ ನಮಗೆ ಆಶೀರ್ವಾದ ಮಾತು. ದೇವರು ಸಮೀಪದಲ್ಲಿ ಇದ್ದಂತ ಭಕ್ತರು ಆಶೀರ್ವಾದ ಹೊಂದಿಕೊಂಡ್ರ ಮಾತು. ಬೈಬಲ್ ನಲ್ಲಿ ನಾವು ಓದಿಸಿರುವ ಭಾಗ, ಅಬ್ರಾಮನು ಬಹಳ ವೃದ್ಧನಾದಾಗ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಆಗಿದ್ರು ಅಂತೇಳಿ ಬೈಬಲ್ ಬರೆಯಲ್ಪಡತ್ ಮಾತು. ಅಬ್ರಾಮನ ದೇವರು ಆಶೀರ್ವಾದ ಮಾಡಿ 24 ಆದಿಕಾಂಡದಲ್ಲಿ 1ನೇ ವಚನ ಹೇಳ್ತದೆ, ಅಬ್ರಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಏನ್ ಮಾಡಿದನು? ಅಭಿವೃದ್ಧಿ ಪಡಿಸಿದನು. ಈ ಅಭಿವೃದ್ಧಿ ಪಡಿಸಿದಂತ ಅಬ್ರಾಮನಿಗೆ ಬಹಳ ವರ್ಷಗಳಾದ್ಮೇಲೆ ಒಬ್ಬ ಮಗ ಹುಟ್ಟಿದ್ದ. ಆತನ ಹೆಸರು ಇಸಾಕ ಮಾತು. ಇಸಾಕನಿಗೆ ಮದುವೆ ಮಾಡ್ಬೇಕಾಗಿತ್ತು. ಎದಕ್ಕಂದ್ರೆ ತಾಯಿ ತೀರ್ಕೊಂಡು ಹೋಗಿದ್ಲು, ಮಗನ ಮದುವೆಗೆ ಇರ್ಲಿಲ್ಲ. ಅದಕ್ಕೋಸ್ಕರ ಮದುವೆ ಮಾಡ್ಬೇಕಂತೇಳಿ ಮನೆಯಲ್ಲಿರುವ ಎಲಿಯೆಜರ್ಗೆ ಹೇಳ್ತಾ ಇದ್ದಾನೆ, ಹೋಗಿ ನನ್ನ ಪ್ರಾಂತದವರಿಗೆ ಹೋಗಿ ನನ್ನ ಸಂಬಂಧಿಕರಲ್ಲಿ ನನ್ನ ಮಗನಿಗೆ ಒಂದು ಕನ್ನಿಕೆಯನ್ನು ಹುಡುಕ್ಯಾಂಡ್ ಬಾ ಅಂತ ಹೇಳ್ತಾನೆ ಎಲಿಯೆಜರ್ನಿಗೆ. ಎಲಿಯೆಜರ್ನು, ಅಪ್ಪ ಪಟ್ಟಣ ಅಲ್ಲ ಏನಲ್ಲ, ಹೆಂಗ್ ಹೋಗ್ಬೇಕು, ಬರೇ ನನ್ ಜನರಂತ ಹೇಳ್ತಾ ನಾನು ಆ ಹುಡುಗಿ ಮಕ್ಕ ಕೂಡ ನೋಡಿಲ್ಲ ಸರಿಯಾಗಿ. ಮತ್ತೆ ಯಾರನ್ನ ಕರ್ಕೊಂಡ್ ಬರ್ಬೇಕಂತಂದ್ರೆ, ನೀನು ಹೋಗುವ ನಿನ್ನ ಸಂಗಡ ನನ್ನ ದೇವರು ದೂತರನ್ನಿಟ್ಟು ನಿನ್ನ ಕೆಲಸಗಳನ್ನು ಸಫಲ ಮಾಡಿ ನನ್ನ ಮಗನಿಗೆ ಎಂತ ಹುಡುಗಿ ಆದ್ರೆ ಸರಿಯಾತಳೋ ಅಂತ ಹುಡುಗಿನ ದೇವ್ರ ತೋರ್ಸನ ನೀನು ಹೋಗಂತ ಹೇಳ್ತಾನೆ ಮಾತು ಎಲಿಯೆಜರ್ಗೆ. ಆ ಮಾತು ಕೇಳಿ ಎಲಿಯೆಜರ್ನು 10 ಒಂಟೆಗಳನ್ನು ತಗೊಂಡು ಸೇವಕರ ಕರ್ಕೊಂಡು ಪ್ರಯಾಣ ಮಾಡ್ತಾನ ಮಾತು. ಪ್ರಯಾಣ ಮಾಡಿ ಆತನು ಅವರು ಸ್ವಂತ ಬಿಟ್ಟು ಬಂದಿರುವಂತ ಊರು, ಸಂಬಂಧಿಕರ ಊರಿಗೆ, ಅಂದ್ರೆ ಯಾವ ಊರಾದ್ರೂ ಯಾವ ಪಟ್ಟಣ ಆದ್ರೂ ಬಿಟ್ಟು ಬಂದಿದ್ದು, ಅಬ್ರಾಮನು ಅವರ ಸಂಬಂಧಿಕರ ಊರಿಗೆ ಹೋಗಿ ಅಲ್ಲಿ ಸ್ವಂತ ಜನರ ಸಂಗಡ ಮಗನಿಗೆ ಮದುವೆ ಮಾಡ್ಬೇಕಂತೇಳಿ. ಯಾಕಂದ್ರೆ ಆತ ಇರುವಂತ ಜನರು ಸರಿಗಿರ್ಲಿಲ್ಲ ಮಾತು. ಅದಕ್ಕೋಸ್ಕರ ಬೇರೆ ಇಲ್ಲಾದ್ರೆ ವಿಗ್ರಹಕ್ಕೆ ಸಂಬಂಧಪಟ್ಟ ಜನರಿದಾರ, ಅದಕ್ಕೋಸ್ಕರ ಇವರು ಭಯ ಭಕ್ತಿಯಿಂದ ಜೀವನ ಮಾಡುವಂತದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳುವ ಪ್ರಾಂತಕ್ಕೆ ಹೋಗಿ ನನ್ನ ಮಗನಿಗೆ ಹುಡುಗಿನ ಹುಡುಕ್ಯಂಬಾಪ ಅಂತ ಹೇಳ್ತಾನೆ ಮಾತು. ಅಲ್ಲಿಗೆ ಹೋಗ್ತಾನೆ ಆಯ್ತಾ. ಹೋಗಿ ಎಲ್ಲಿ ನಿಂತ್ಕೊಳ್ತಾನೆ ಅಂದ್ರೆ ಒಂದು ಬಾವಿ ಹತ್ರ ನಿಂತ್ಕೊಳ್ತಾನೆ ಮಾತು ಎಲಿಯೆಜರ್ ನಿಂತ್ಕೊಂಡು ದೇವ್ರಿಗೆ ಪ್ರಾರ್ಥನೆ ಮಾಡ್ತಾನೆ, ದೇವ್ರೆ ನನಗೆ ಒಂದು ಮಾತ್ರ ಗೊತ್ತು, ಎದಕ್ಕಂದ್ರೆ ಈ ಊರಾಗ ಎಂತ ಜನರದರ ಗೊತ್ತಿಲ್ಲ, ಎಂತ ಒಂದು ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ. ನಾನ್ ಮಾತ್ರ ನಿನ್ನ ನಂಬಿ ನನ್ ದಣಿ ಮಾತು ಕೇಳಿ ಬಂದಿನಿ ಈ ಪ್ರಾಂತಕ್ಕ. ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಬಾವಿ ಹತ್ರ ನಿಂತ್ಕೊಂಡು. ನಾನು ಒಂದು ಮಾತ್ರ ಮಾಡಬಲ್ಲೆ ದೇವ್ರೆ, ಯಾರನ್ನಾದ್ರೂ ನಾನು ನೀರ್ ಕೇಳ್ತನಲ್ಲ ಅವ್ರು ನನಗೇ ನೀರ್ ಕೊಡ್ಬೇಕು, ಮತ್ತೆ ನಾನು ಒಡ್ಕೊಂಬಂದಿರೋ ಒಂಟೆಗಳಿಗೂ ನೀರ್ ಕೊಡ್ಬೇಕು. ಅವರು ಮಾತ್ರ ನನ್ನ ದಣಿಯ ಮಗನಿಗೆ ಏನಾಗ್ತಾಳ ಮೊದಲಿಗಿತ್ತಾಗ್ತಾಳ ಅಂತೇಳಿ ಈತ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ ಕಣ್ಣು ಬಿಡುದೊಳಗಾಗಿ ರೆಬೆಕ್ಕಳು ಕೊಡವನ್ನು ಹೆಗಲ ಮೇಲೆ ಎತ್ಕೊಂಡು ಎದುರಿಗೆ ಬರ್ತಾಳ ಮಾತು. ಬಂದ ಕೂಡಲೇ ರೆಬೆಕ್ಕಳಿಗೆ ಕೇಳ್ತಾನ ಮಾತು, ಅಮ್ಮ ನನಗೆ ಸ್ವಲ್ಪ ಏನ್ ಕೊಡು, ನೀರ್ ಕೊಡಮ್ಮ ಅಂತಂತಾನೆ. ನೀರ್ ಕೊಡಂದ ಕೂಡಲೇ ಅಮ್ಮ ಬಾವಿಯೊಳಗೆ ಇಳಿದು ನೀರ್ ತಗೊಂಬಂದು ಆತನಿಗೆ ಒಯ್ತಾ ಇದ್ದಾಳ ಮಾತು. ನೀರು ಕುಡಿತಾ ಇದ್ದಾನೆ. ನೀರು ಕುಡಿದ ಮೇಲೆ ಅಮ್ಮ ಅಂತನ ಮಾತು ಅಂದ ಕೂಡಲೇ, ನಾನು ನಿನ್ನ ಒಂಟೆಗಳಿಗೆ ಕೂಡ ನೀರ್ ಕೊಡ್ತಂತಾಳಂತೆ ಅಮ್ಮ. ಹಲ್ಲೆಲೂಯಾ ಸಾರಿ. ಯಾವ್ದಕ್ ನೀರ್ ಕೊಡ್ತಂತಾಳೆ ಅಮ್ಮ? ನಿನ್ನ ಒಂಟೆಗಳಿಗೆ ಕೂಡ ನಾನು ನೀರ್ ತಂದಾಕ್ತಂತಾಳಂತೆ. ಆವಾಗ ಈತನ ಪ್ರಾರ್ಥನೆ ಏನಾಯ್ತು? ದೇವ್ರು ಕೇಳಿ ಸಫಲ ಮಾಡಿದ ಮಾತು. ಚಪ್ಪಳ ತಟ್ಟಣ. ಹಲ್ಲೆಲೂಯಾ.
ನಮ್ಮ ಪ್ರಾರ್ಥನೆಗಳು ಕೂಡಾಗಿ ನಮ್ಮ ಕಾರ್ಯಗಳು ಕೂಡಾಗಿ ಹಂಗಿರ್ಬೇಕಂದ್ರೆ ನಾವು ದೇವ್ರ ಮೇಲೆ ಹಾಕೊಳ್ಬೇಕು, ಮನುಷ್ಯರ ಮೇಲೆ ಹಾಕೊಳ್ಬಾರ್ದು. ಅಲ್ಲೆಲ್ಲ ಹೇಳ್ರಿ ಸಾರಿ. ನಿಮ್ಮ ಮಕ್ಕಳಿಗೆ ಹುಡುಗಿನ ನೋಡ್ತಾ ಇದ್ರಾ, ಇಲ್ಲ ನಿಮ್ಮ ಮಗಳಿಗೆ ಹುಡುಗನ್ ನೋಡ್ತಾ ಇದ್ರಾ, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡಿ ನೀವು ದೇವ್ರ ಸೇವಕರಿಗೆ ಹೇಳಿರ್ತಾರಲ್ಲ, ಅವರು ಪ್ರಾರ್ಥನೆ ಮಾಡ್ತಿರ್ತಾರ. ನೀವು ದಾರಿ ಹಿಡ್ಕೊಂಡು ಹೋಗ್ತಾ ಇರುವಾಗ ದೇವರು ಎಲ್ಲ ಕಾರ್ಯಗಳನ್ನು ಎಲಿಯಜರನಿಗೆ ಒದಗಿಸಿ ಕೊಟ್ಟಾಗೆ, ಅಬ್ರಾಮನ ಮಗನಿಗೆ ಇಸಾಕನಿಗೆ ರೆಬೆಕ್ಕಳನ್ನು ಒದಗಿಸಿ ಕೊಟ್ಟಾಗೆ ನಿಮ್ಮ ಮಕ್ಕಳಿಗೆ ದೇವರ ಕನ್ನಿಕೆಯನ್ನು ಒದಗಿಸಿಕೊಳ್ಳಿ. ಹಲ್ಲೆಲೂಯಾ. ಆ ಮಾತು ಹೇಳಿಕೊಳ್ಳೆ, ಅಬ್ಬಾ ದೇವ್ರೆ ನನ್ನ ಪ್ರಾರ್ಥನೆ ನೀನು ಕೇಳೋದಕ್ಕಾಗಿ ಸ್ತೋತ್ರಪ್ಪ 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 ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಧಣಿಯಾದ ಅಬ್ರಾಮನ ದೇವರಿಗೆ ಸ್ತೋತ್ರವಾಗಲಿ ಅಂದ ಮಾತು. ಅಲ್ಲೆಲ್ಲಿ ಒಂದ್ಸಾರಿ ಹೌದಲ್ವಾ? ಈತ ಆಯಮ್ಗೆ ನಾನು ಹೇಳೋಣ, ಅಮ್ಮ ನೀನ್ ನನಗೆ ನೀರ್ ಕೊಡು, ಮತ್ತೆ ನನ್ನ ಒಂಟೆಗಳಿಗೆ ನೀರ್ ಕೊಡು, ಹಂಗಾರ ನನ್ನ ಧಣಿಯ ಮಗನಿಗೆ ನೀನು ಹೆಂಡತಿ ಯಾಕೆ ಅಂತ ಹೇಳೋಣ, ಹೇಳಿಲ್ಲ. ಈತ ಮನಸ್ಸಿನಾಗ ಅನ್ಕೊಳ್ಳೋಣ. ಅದು ಕಾರ್ಯರೂಪಕ್ಕೆ ಬಂದ ಮಾತು. ನೋಡ್ರಿ, ನಾವು ನಿಜವಾಗ್ಲೂ ದೇವರ ಹತ್ರ ಇದ್ರೆ, ದೇವರ ಹೇಳಿದ ಒಳಗಡೆ ನಾವಿದ್ರೆ ನಮಗೆ ಆಶೀರ್ವಾದ ದೇವರೇ ಕೊಡ್ತಾನ ಮಾತು. ಹಲ್ಲೆಲೂಯಾ. ಎಲ್ಲ ಗಮನವಿಟ್ಟು ಕೇಳಿಸ್ಕೊಳ್ರಿ. ಆ ಮಾತು ಅಂದು ಕೂಡಲೇ ಅಮ್ಮ ನೀರು ತಂದು ಹಾಕ್ತದಲ್ಲ, ನೀರ್ ತಂದು ಹಾಕಿಕೊಳ್ಳೆ ಯಾರನ್ನ ಸುಮ್ನೆ ಇರ್ತಾರ? ಒಂದು ಚಾಕ್ಲೇಟ್ ಕೊಟ್ರೇನೆ ಏನಂತೀವಿ ಥ್ಯಾಂಕ್ಸ್ ಅಪ್ಪ ಅಂತೀವಿ. ಎದಕ್ಕೆ ಇವತ್ತು ಚಾಕ್ಲೇಟ್ ಕೊಟ್ಟಿಗೆ? ನಂದು ಹುಟ್ಟಿದಬ್ಬಣ ಅಂತ ಮಾತು, ಹ್ಯಾಪಿ ಬರ್ಡೇ ತಮ್ಮ ಅಂತ ಮಾತು. ಹಲ್ಲೆಲೂಯಾ. ಒಂದು ಚಾಕ್ಲೇಟ್ ಕೊಟ್ರೇನೆ ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾರನ್ನ ನಮ್ಮನ್ನ ಸ್ವಲ್ಪ ಅಲ್ಲಿ ಬಿಡಪ್ಪ ಅಂತಟ್ಲೆ ಗಾಡಿ ಮೇಲೆ ಕುಂದ್ರಿಸ್ಕೊಂಡು ಹೋಗಿ ಅಲ್ಲಿ ಬಿಟ್ಟಟ್ಲೆ ಥ್ಯಾಂಕ್ಸ್ ಅಣ್ಣ ಅಂತ ಮಾತು. ಹಲ್ಲೆಲೂಯಾ. ಯಾರಾದ್ರೂ ಉಪಕಾರ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ತೀವಿ? ನಾವು ಕೂಡ ಕೃತಜ್ಞತೆ ಹೇಳ್ತೀವಿ. ಅಲ್ಲೆಲ್ಲಿ ಹೇಳ್ರಿ ಸಾರಿ. ಯಾರಾದ್ರೂ ನಿಮ್ಗೆ ಉಪಕಾರ ಮಾಡಿದ್ರೆ ಅವ್ರಿಗೆ ಕೃತಜ್ಞತೆ ಹೇಳ್ರಿ, ಥ್ಯಾಂಕ್ಸ್ ಹೇಳ್ರಿ, ಅವ್ರಿಗೆ ಕೂಡ ನೀವು ಹೆಲ್ಪ್ ಮಾಡ್ರಿ. ಅದು ದೇವರ ಚಿತ್ತವಾಗಿರ್ತತೆ. ಹಲ್ಲೆಲೂಯಾ. ಒಂದು ವೇಳೆ ಯಾರಾದ್ರೂ ಹೆಲ್ಪ್ ಮಾಡಿದಾಗ ನೀವು ಥ್ಯಾಂಕ್ಸ್ ಹೇಳಲಾರ್ದಂಗ ಕೃತಜ್ಞತೆ ಹೇಳ್ದಂಗ ಇರಬಾರ್ದು. ನಾವು ಕೃತಜ್ಞತೆ ಹೇಳುವ ಸ್ವಭಾವ ದೇವ್ರ ಸ್ವಭಾವ. ಆ ಥ್ಯಾಂಕ್ಸ್ ಹೇಳ್ತಾನ, ಕೃತಜ್ಞತೆ ಹೇಳ್ತಾನ. ಅಮ್ಮ ನಿನಗೆ ಬರೆ ಕೈಲ ನೀ ಕಳ್ಸಕ್ ಇಷ್ಟ ಇಲ್ಲ, ತಗಮ್ಮ ಒಂದ್ 10 ತೊಲೆ, ನಿನ್ಗೆ ಕೈಯಾಗ ಬಳೆ ತಗ, ಒಂದ್ 1/2 ತೊಲೆ, ನಿನ್ನ ಮೂಗಿಗೆ ಮುಗ್ತಿ ತಗಮ್ಮ. ನಿಮ್ಮ ಮನೆಯಲ್ಲಿ ಇಳ್ಕೊಳಕ ನನ್ನ ಒಂಟೆಗಳಿಗೆ ನನಗೆ ಸ್ಥಳ ಐತನಮ್ಮ ಅಂತ ಹೇಳ್ತಾನ. ಬನ್ರಿ ನಮ್ಮ ಮನೆಗೆ ಅಂತೇಳಿ ಆಯಮ್ಮ ಕರ್ಕೊಂಡು ಹೋಗ್ತಾಳ ಮಾತು. ಒಳಗಡೆ ಹೋಗಿ ಲಾಭ ನನಗೆ ಅವ್ರ ಅಣ್ಣನಿಗೆ ಹೇಳ್ತಾಳ, ಹಿಂಗಿಂಗ್ ಒಬ್ಬ ಮನುಷ್ಯನ ಬಂದಿದ್ದಾನೆ, ಅದಕ್ಕೋಸ್ಕರವೇ ಆತನು ಬಾಯಿ ಹತ್ರ ಇದ್ದ, ಆತನಿಗೆ ಒಂಟೆಗಳಿಗೆ ನಾನು ನೀರ್ ಕೊಟ್ಟಿನಿ, ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಸ್ಥಳ ಐತಂತ ಕೇಳೋಣ, ಮತ್ತೆ ಒಳಗಡೆ ನೀನ್ ಕರ್ತೀಯಾ ಇಲ್ಲ ನೋಡ್ತೀಯಾ ಅಂತ ಕೇಳ್ಕೊಳ್ಳಿ. ಆವಾಗ ಈ ಮಾತಂತನ್ ಮಾತು, ಯೆಹೋವನ ದಯ ಹೊಂದಿದವನೇ. ಇವಾಗ ಹೇಳ್ರಿ, ಓದ್ರಿ ಇವಾಗ 24:31 ಓದ್ರಿ ಇವಾಗ. ಯೆಹೋವನ ದಯವನ್ನು ಹೊಂದಿದವನೇ ಒಳಕ್ಕೆ ಬಾ. ಚಪಳ ತಕೋಣ ಜೋರಾಗಿ. ಹೆಂಗ ಅಂದ ಈ ಮಾತಾತನಂದ್ರೆ, ಆತನ ಅಡ್ರೆಸ್ ಕೇಳ್ಕೊಂಡ್ ಬಂದಿಲ್ಲ, ಫೋಟೋ ತೋರಿಸಿಲ್ಲ, ವಾಟ್ಸಪ್ ನಂಬರ್ ಕೇಳ್ಕೊಂಡು ಹುಡುಗಿ ಹೆಂಗದ ಫೋಟೋ ಹಾಕಂತ ಹೇಳಿಲ್ಲ, ಒಂದ್ 10 ಜನರ ಹತ್ರ ವಿಚಾರ ಮಾಡಿಲ್ಲ, ಹೆಂಗ ಹುಡುಗಿ ಕ್ಯಾರೆಕ್ಟರ್ ಅಂತ ಕೇಳಿಲ್ಲ, ಎಲ್ಲ ಕಡೆ ವಿಚಾರ ಮಾಡಿಲ್ಲ. ದೇವರಿಗೆ ಪ್ರಾರ್ಥನೆ ಮಾಡೋಣ, ಆತನ ಪ್ರಾರ್ಥನೆಯ ಪ್ರತಿಫಲ ಹೇಳ್ತಾನ. ದೇವರ ದಯ ಹೊಂದಿದವನೇ ಒಳಗಡೆ ಬಾ ಅಂತ ಹೇಳ್ತಾನ. ಹಲ್ಲೆಲೂಯಾ. ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರ ದಯ ಹೊಂದಿದವರು ನಿಮ್ಮ ಮನೆಗೆ ಬರ್ಬೇಕಂದ್ರೆ ನೀವು ದೇವರಿಗೆ ಪ್ರಾರ್ಥನೆ ಮಾಡ್ರಿ. ದೇವರ ದಯ ಹೊಂದಿದವರು ನಿಮ್ಮ ಮನೆಗೆ ಬರ್ತಾರೆ. ಆಮೇಲೆ ಆ ಮಾತೇನಂತಂದ್ರೆ, ಯೆಹೋವನ ದಯವನ್ನು ಹೊಂದಿದವನೇ ಒಳಕ್ಕೆ ಬಾ. ಯಾಕೆ ಹೊರಗೆ ನಿಂತಿ ಇರ್ತೀವಿ? ನಿನಗೋಸ್ಕರ ನನ್ನ ಮನೆಯಲ್ಲಿ ಒಂಟೆಗಳಿಗೂ ಸ್ಥಳವನ್ನು ಏನ್ ಮಾಡಿ ನಾನು ಸಿದ್ಧ ಮಾಡಿದ್ದೇನೆ ಎಂದು ಹೇಳಿದನು. ಒಳಗಡೆ ಬಾ. ಹೊರಗಡೆ ಏನಿರ್ತತ? ಬಿಸಿಲಿರ್ತತ. ಹೊರಗಡೆ ಏನಿರ್ತತ? ಮಳೆ ಇರ್ತತ. ಹೊರಗಡೆ ಏನಿರ್ತತ? ಗಾಳಿ ಬೀಸತ, ಕೊಂಡಾಕ ಧೂಳ ಬರ್ತತ. ಎಲ್ಲಿ ಬರ್ಬೇಕು ನಾವು? ಒಳಗಡೆ ಬರ್ಬೇಕು. ಒಳಗಡೆ ಬಂದ್ರೆ ಏನೈತಿ? ಆತನಿಗೆ ಊಟ ಕೊಡ್ತಾರೆ, ಆತನ ಒಂಟೆಗಳಿಗೆ ಮೇವು ಕೊಡ್ತಾರೆ, ಆತನಿಗೆ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಕುರ್ಚಿ ಹಾಕ್ತಾರೆ, ಆತನಿಗೆ ಬೇಕಾದ ಆಹಾರ ಒದಗಿಸಿ ಕೊಡ್ತಾರೆ, ಆತನಿಗೆ ದಾಹ ತೀರಿಸಲಿಕ್ಕೆ ನೀರಿಲ್ಲ ಮನೆಯಲ್ಲಿ. ಹೊರಗಡಿದ್ರೆ ಬಿಸಿಲಿಗಿರುತ್ತಿಗೆ, ಹೊರಗಡಿದ್ರೆ ನೀನು ಮಳೆಗೆ ನಿಂತಿಗೆ, ಹೊರಗಡಿದ್ರೆ ಗಾಳಿಗೆ ನೀನು ತೂಗ್ಲಾಡ್ತಿ ಮಾತು. ಹೊರಗಡಿದ್ರೆ ಕತ್ತಲಾಗ್ತತ, ಒಳಗಡಿದ್ರೆ ಮನೆಯಲ್ಲಿ ಬೆಳಕೈತಿ. ಹಲ್ಲೆಲೂಯಾ. ಎಲ್ಲಿಗೆ ಬರ್ಬೇಕೆಲ್ಲರೂ? ಒಳಗಡೆ ಬಾ. ಚರ್ಚಿ ಹೊರಗಡೆ ಕುತ್ಕೊಂತಾರ ನಮ್ಮ ಹುಡುಗರು. ಎಲ್ಲಿ ಕುತ್ಕೊಂತಾರ? ಚರ್ಚಿ ಹೊರಗಡೆ ಕುತ್ಕೊಂತಾರ. ಪ್ರಿಯ ದೇವ್ರ ಮಕ್ಕಳೇ ಅವನಸ್ರೆ, ನೀವು ಚರ್ಚಿ ಹೊರಗಡೆ ಕುತ್ಕೊಂಡು ನಿಮ್ ಬದುಕಲ್ಲ ಹೊರಗಡೆ ಮಾಡ್ಕೋಬಾಡ್ರಿ. ಎಲ್ಲಿ ಬರ್ರಿ? ಒಳಗಡೆ ಬರ್ರಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 25ನೇ ಅಧ್ಯಾಯ 10ನೇ ವಚನ ಓದ್ರಿ ಸಾರಿ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 10ನೇ ವಚನ ಓದ್ರಿ.
ಅವರು ಕೊಂಡುಕೊಳ್ಳುವುದಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಅಲ್ಲೆಲೂಯಾ. 10 ಜನ ರೆಡಿಯಾಗಿ ಬಂದರ. ಇವರೆಲ್ಲರೂ ಕನ್ಯೆಯರೇ. 10 ಜನ ಬಂದರ ಕನ್ಯೆಯರು. ಕನ್ಯೆಯರ ಅರ್ಥ ಏನು? ಪುರುಷನನ್ನು ಅರಿತವಳಲ್ಲ, ಯಾವ ಪುರುಷನ ಯಮನ ಸೇರಿಲ್ಲ, ಯಾವ ಪುರುಷನ ಸಹವಾಸ ಮಾಡಿಲ್ಲ. ಅದಕ್ಕೋಸ್ಕರವೇ ಬೈಬಲ್ ಕನ್ನಿಕೆ ಅಂತ ಬರದಂದ್ರು ಇನ್ನ ಯಾವ ಪುರುಷನ ಯಮನ ಮದುವೆ ಮಾಡ್ಕೊಂಡಿಲ್ಲ, ಯಾವ ಪುರುಷನ ಯಮನ ಸಹವಾಸ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಕನ್ನಿಕೆ ಅಂತ ಬರೀದ ಬೈಬಲ್. ಅಲ್ಲೆಲ್ಲೂ ಹೇಳೋದು ಸಾರಿ. ಅಂದ್ರೆ 10 ಜನ ಕನ್ಯಕೆಯರು ಬಂದರ. 10 ಜನ ಕೇಳೇ ಬಂದರ ಸ್ವರ. ಮೊದಲಿಂದ ಬರ್ತಾ ಇದ್ದಾನೆ, ಅದಕ್ಕೋಸ್ಕರವೇ ನಾವು ರೆಡಿ ಆಗಿ ಹೋಗೋಣ ಮದುವೆ ಮನೆ ಒಳಕಂತ 10 ಜನ ಬಂದರ. ಆದ್ರೆ 5 ಜನ ಮಾತ್ರ ಸಿದ್ಧವಾಗಿ ಬಂದರ. 5 ಜನ ಸಿದ್ಧವಾಗಿ ಬಂದಿಲ್ಲ. ನಾವೆಲ್ಲರೂ ಸಿದ್ಧವಾಗಿ ಬರುವಾಗ ಮಾತ್ರ ನಾವೆಲ್ಲಿ ಹೋಗ್ತೀವಿ? ಒಳಗಡೆ ಹೋಗ್ತು ಮಾತು. ಇನ್ನ 5 ಜನ ಇಲ್ಲದರ ಹೊರಗಡೆ ನಿಂತ್ಕೊಂಡ್ರಂತೆ. 5 ಜನ ಹೊರಗಡೆ ನಿಂತ್ಕೊಂಡ್ರಕ್ಕೋಸ್ಕರ ಒಳಗಡೆ ಹೋಗಿರುವವರು ಹೋಗ್ಬಿಟ್ರು ಸ್ವರ ಕೇಳಿ. ಹೊರಗಡೆ ನಿಂತ್ಕೊಳ್ಳೋರು ಬಂದು ಬಾಗಿಲು ತರ್ತಾರಂತೆ. ನಾವು ಕೂಡ ಬಂದಿವಿ, ಬಾಗಿಲು ತೆರೀರಿ ಅಂತಂತಾರಂತೆ. ಸಮಯ ಮುಗಿದ ಮೇಲೆ ಬಾಗಿಲು ತೆರೆಯಂಗಿಲ್ಲ. ಅಲ್ಲೆಲ್ಲೂ ಹೇಳೋ ಸಾರಿ. ನಿನ್ಗೋಸ್ಕರ ರೈಲು ಯಾವತ್ತು ನಿಂದ್ರಸಂಗಲ್ಲ. ನೀನೇ ರೈಲ್ವೆ ಪ್ಲಾಟ್ಫಾರ್ಮ್ ನಲ್ಲಿ ಟಿಕೆಟ್ ತಗೊಂಡು ಕಾಯ್ಕಂತಿರ್ಬೇಕು. ಹೌದಲ್ವಾ? ನಾನು ಇವಾಗ ಬಂದಿನಿ, ನಾನು ಟಿಕೆಟ್ ತಗೊಂಡಿನ್ ಗೊತ್ತಾ ಅಂತಂದ್ರೊಳಗೆ ಆಲೆ ರೈಲ್ ಹೋದ್ಮೇಲೆ ಟಿಕೆಟ್ ಕೂಡ ಏನಕ್ಕಿಲ್ಲ, ಉಪಯೋಗ ಇಲ್ಲ ಸಿಲಿ. ಅದಕ್ಕೋಸ್ಕರವೇ ಒಳಗಡೆ ಹೋಗ್ಬೇಕು. ಒಳಗಡೆ ಹೋದ್ರೆ ಏನ್ ನೋಡ್ತಾರ? 5 ಜನ ಕನ್ಯರು ಏನ್ ನೋಡ್ರ? ಮದಲಿಂಗನ ಮದುವೆ ನೋಡಿದ್ರು, ಮದುವೆ ಔತಣದಲ್ಲಿ ಸೇರಿದ್ರು, ಮದುವೆಯಲ್ಲಿ ಸಂತೋಷ ಪಟ್ರು, ಮದುವೆಯಲ್ಲಿ ದ್ರಾಕ್ಷರಸ ಸಿಕ್ತು, ಮದುವೆಯಲ್ಲಿ ಅವರು ಕುಣಿದ್ರು, ಕುಪ್ಪಳಿಸ್ರು, ದೇವರನ್ನ ಮಹಿಮೆ ಪಡಿಸ್ರು. ಮಾತು ಒಳಗಡೆದವರು ಅಯ್ಯೋ 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 ಅಂತ ಎದೆ ಬಡ್ಕಂಡು ಅವ್ರ ಜೀವನ ಎಲ್ಲ ವೇಸ್ಟ್ ಆಗೋಯ್ತು. ಅವ್ರು ಕೂಡ ಕನ್ಯರೇ. ಅಲ್ಲೆಲ್ಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ದೀಕ್ಷಾ ಸ್ನಾನ ತೆಗೆದುಕೊಳ್ಳಲಾರದೆ ಹೊರಗಡೆ ಇರುವವರೇ, ಅರ್ಥ ಆಯ್ತಾ? ದೀಕ್ಷಾ ಸ್ನಾನ ತೆಗೆದುಕೊಳ್ಳಲಾರದವರು ಎಲ್ಲಿದಾರವರು? ಹೊರಗಡೆ ಇರುವವರೇ. ದೀಕ್ಷಾ ಸ್ನಾನ ತಗೊಂಡ್ರೆ ನೀವು ಇವಾಗ ಎಲ್ಲಿ ಬರ್ತೀರಿ? ಹೊರಗಡೆ ಬರ್ತೀರಿ. ದೀಕ್ಷಾ ಸ್ನಾನ ತಗೊಂಡ್ಲಾರ್ದಂಗ ಇನ್ನೂ ಹೊರಗಡೆ ಇದಾರ ಕೆಲವರು. ನಮ್ಮ ಯೌವನಸ್ಥರು ದೀಕ್ಷಾ ಸ್ನಾನ ತಗೊಂಡ್ಲಾರ್ದಂಗ ಕೆಲವರು ಹೊರಗಡೆ ಇದಾರ ಜನರು. ಅಣ್ಣ ಹೊರಗಡೆ ಇದೀವಿ ಅಣ್ಣ, ನಾವು ನಿಮ್ ಮುಂದೆ ಕೂತ್ಕೊಂಡಿವಿ, ನಿಮ್ ಮುಂದೆ ಕಾಣ್ತದಿವಲ್ಲ ಅಣ್ಣ, ನಾವೆಲ್ಲಿ ಹೊರಗಡೆ ಇದೀವಿ ಅಂತೀರ? ನೀವು ಚರ್ಚೆ ಒಳಗಡಿದ್ದೀರಿ, ಆದ್ರೆ ದೇವ್ರ ಹತ್ರ ಇಲ್ಲ ನೀವೆಲ್ಲರೂ. ಹಲ್ಲೆಲೂಯಾ. ದೇವ್ರ ಹತ್ರ ಯಾರು ಗೊತ್ತಾ? ಬಾರು ಮನಸ್ಸೊಂದಿ ದೀಕ್ಷಾ ಸ್ನಾನ ತಗೊಂಡು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಪರಿಶುದ್ಧಾತ್ಮ ನಿಂತ್ಕೊಂಡು ದೇವರ ಸನ್ನಿಧಾನದಲ್ಲಿ ವಾಕ್ಯದಿಂದ ಕಟ್ಟಲ್ಪಡ್ತಾ ಎಣ್ಣೆ ಮರದ ಸಸ್ಯಗಳಾಗೆ ಇರುವವರು. ಹಲ್ಲೆಲೂಯಾ. ಅವರು ಒಳಗಡೆ ಇರುವವರು, ಅವರು ಹತ್ತಿರ ಇರುವವರು. 10 ಜನ ಬಂದಿರೋರು, ಆದ್ರೆ 5 ಜನ ಒಳಗಡೆ ಹೋಗಿದ್ದು. ಸಭೆ ಎಲ್ಲ ಜನರೆಲ್ಲರೂ ಬಹಳ ಜನ ಇದ್ರೆ. ಎಷ್ಟು ಜನ ದಿವಸ ಸ್ನಾನ ತಗೊಂಡಿಲ್ಲ ಅಂತಂದ್ರೆ ಎಷ್ಟು ಜನ ಹತ್ರ? ಎಲ್ಲರ ಕೈ ಇದ್ರು. ಇವಾಗ ಯಾಕ ಕರ್ತನ ಭೋಜನ ಕೊಡ್ತೇವೆ ಅಂದ್ರೆ ಈ ಲೈನೆಲ್ಲ ನಿಂತ್ಕೊಂತಾರ. ಮತ್ತೆ ಎಲ್ಲಿ ಗೊತ್ತಾರ ಅವ್ರು? ಹೇಳು ಜೋರ್ ಹೇಳ್ರಿ. ಅರ್ಥ ಆಯ್ತಾ? ಒಳಗಡೆ ಬರ್ರಿ. ದೇವರ ದಯ ಹೊಂದಿದವನೇ ಒಳಗಡೆ ಬಾ. ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡ್ಬೇಡ್ರಿ, ಒಳಗಡೆ ಬರ್ಲಿಕ್ಕೆ ಇಷ್ಟಪಡ್ರಿ. ಒಳಗಡಿದ್ರೆ ನಿಮಗೆ ಸಂತೋಷದ ವಿಂದಿರ್ತತ, ಸಂತೋಷವಾದ ಔತಣ ಐತಿ, ಸಂತೋಷ ಪಡಿಸಲಿಕ್ಕೆ ದ್ರಾಕ್ಷರಸ ಐತಂತೆ, ಸಂತೋಷ ಪಡಿಸಲಿಕ್ಕೆ ಮೊದಲಿಗಿತ್ತೇದರಲ್ಲಿ. ಅದಕ್ಕೋಸ್ಕರವೇ ಒಳಗಡೆ ಬನ್ರಿ. ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾನ ಮಾತು. ಆದ್ರೆ ಆಶೀರ್ವಾದ ಹೊಂದಬೇಕಂದ್ರೆ ಕೆಲವು ನಿಯಮಗಳಿದ ಮಾತು ಬೈಬಲ್ ನಲ್ಲಿ. ಆಶೀರ್ವಾದ ಹೊಂದ್ಲಿಕ್ಕಾಗಿ ಬಹಳ ಎಂಪರ್ಲಾಡನೆ ಅಂತ ಒಬ್ಬ ಮನುಷ್ಯನು ಏನ್ ಹೊಂದ್ಲಿಕ್ಕಾಗಿ ಆಶೀರ್ವಾದ ಬೇಕು, ಆಶೀರ್ವಾದ ಬೇಕು, ಆಶೀರ್ವಾದ ಹೆಂಗನ್ನ ಮಾಡಿ ಆಶೀರ್ವಾದ ಹೊಂದಿಕೋಬೇಕಂತೇಳಿ ಎಂಪರ್ಲಾಡನಂತೆ. ಆದಿ ಕಾಂಡದಲ್ಲಿ 27ನೇ ಅಧ್ಯಾಯ 2, 3, 4 ವಚನ ಓದ್ರಿ. ಆಶೀರ್ವಾದ ಹೊಂದಬೇಕಂತೇಳಿ ಎಷ್ಟು ತಿಪ್ಪಲ್ ಬಿದ್ದನಂದ್ರೆ ಅಷ್ಟು ತಿಪ್ಪಲ್ ಬಿದ್ದನಂತೆ ಪಾಪ ಮನುಷ್ಯನು. ಯಾವಾಗ ನಾನು ಸತ್ತು ಹೋಗ್ತೇನೆ ಗೊತ್ತಿಲ್ಲ. ಆದುದರಿಂದ ನೀನು ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾದ ರುಚಿ ಪದಾರ್ಥಗಳನ್ನು ನನಗೆ ಊಟಕ್ಕೆ ಸಿದ್ಧಪಡಿಸು. ಇಲ್ಲಿ ಕೇಳಿಸ್ಕೊಳ್ರಿ, ಏನ್ ಬರೋದಕ್ಕಿಂತ ಮುಂಚೆ
ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನ ಏನ್ ಮಾಡ್ತೇನೆ, ಆಶೀರ್ವಾದ ಮಾಡ್ತಂತ ಹೇಳ್ತದನ ಮಾತು. ಈ ಮಾತು ಯಾರಿಗೆ ಹೇಳಿದ್ರು, ಯಾರು ಕೇಳಿಸ್ಕೊಂಡು ಆಶೀರ್ವಾದಕ್ಕೆ ಮೋಸ ಮಾಡಿದ ಅನ್ನುವಂಥದ್ದೇ ಇಲ್ಲಿರುವಂತ ಸ್ಟೋರಿ ಮಾತು. ಇಸಾಕನು ವಯಸ್ಸಾಗಿ ಹೋಗ್ಬಿಟ್ಟತ್ ಮಾತು. ಎದಕ್ಕಂದ್ರೆ ಇಸಾಕನಿಗೆ ಕಣ್ ಕಾಣ್ತಾ ಇಲ್ಲ. ಮನುಷ್ಯನಾದ್ರೂ ಅದನ್ನ ಜೀವ ಆದ್ರೆ ಐತೆ, ಏನ್ ಕಾಣ್ತಾ ಇಲ್ಲ ಆತನಿಗೆ, ಕಣ್ ಕಾಣ್ತಾ ಇಲ್ಲ ಮಾತು. ಅವಾಗಿನ ಕಾಲಕ್ಕ 100 ವರ್ಷ ಆದ್ಮೇಲೆ ಕಣ್ಣು ಅವರಿಗೆ ಕಾಣ್ತಾ ಇಲ್ದೇನೋ ಹೊತ್ತು. ಇವಾಗ ನಮಗೆ 40 ವರ್ಷಕ್ಕೆ, ಅದಕ್ಕಿಂತ ಕಡಿಮೆ ವಯಸ್ಸಕ್ಕೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು, ಫೋನ್ ಮುಂದೆ ಕೂತ್ಕೊಂಡು, ಇನ್ನೂ ಕಡಿಮೆ ವಯಸ್ಸಿಗೆ ನಾವೇನ್ ಕಳ್ಕೊಂಡಿವಿ, ಕಣ್ ಕಳ್ಕೊಂಡಿವಿ ಮಾತು. ಆಗಿನ ಕಾಲದವರು 100 ವರ್ಷ ಮೇಲೆ ಆದ್ಮೇಲೆ ಕಣ್ ಕಳ್ಕೊಂಡ್ರೇನೋ ಒಂದ್ ವೇಳೆ. ಇವಾಗ ಕಣ್ಣಿನ ಆಪರೇಷನ್ ಬಂದ್ಬಿಟ್ಟವಲ್ಲ, ಕಣ್ಣಿನ ಆಪರೇಷನ್ ಮಾಡಿ ಅವರೇ ಏನ್ ಕೊಡ್ತಾರ, ಕನ್ನಡಕ ಗುಡಗೆ ಕೊಡ್ತಾರ ಮಾತು. ಆದ್ರೆ ಇಸಾಕನಿಗೆ ಯಾವಾಗ ಒಂದು 100 ವರ್ಷ ಮೇಲೆ ದಾಟಿದ ಮೇಲೆ ಅವಾಗ ಆತನಿಗೆ ಕಣ್ಣು ಕಾಣಲಾರ್ದಂಗ ಆಗ್ಯಾವ. ಅದಕ್ಕೋಸ್ಕರ ಆತನಿಗೆ 2 ಮಕ್ಕಳದಾರಲ್ಲ, ಆತನ ತಪನ ಏನಂತಂದ್ರೆ, ನಾನು ಹೋಗೋದ್ರೊಳಗಾಗಿ ನನ್ನ ಮಗನ ಏನ್ ಮಾಡಿ ಹೋಗ್ಬಿಡಣ, ಆಶೀರ್ವಾದ ಮಾಡಿ ಹೋಗ್ಬಿಡಣ ಅನ್ಕಣ. ಅದಕ್ಕೋಸ್ಕರ ಏಷಾವ ಇಲ್ಲಿ ಬಾ ಅಂತ ಕರೆದ್ರಂತೆ. ಏನಪ್ಪಾ ಅಂದ್ರ, ನನಗೆ ಅಡವಿಯಲ್ಲಿರುವಂತ ಜಿಂಕೆ ತಿನ್ಬೇಕು, ಇಲ್ಲ ಅಡವಿಯಲ್ಲಿರುವಂತ ಬೇರೆ ಯಾವ್ದಾದ್ರು ನವಿಲು ತಿನ್ಬೇಕು, ಏನನ್ನ ಪ್ರಾಣಿ ತಿನ್ಬೇಕಂತ ಆಸೆ ಆಗೈತೇನೋ. ಅದಕ್ಕೋಸ್ಕರವೇ ನೀನು ಬಾಣವನ್ನು, ನೀನು ಬಿಲ್ಲನ್ನ ತಗೊಂಡೋಗಿ, ನೀನು ಹೋಗಿ ಅಡವಿಗೆ ಹೋಗಿ ಬೇಟೆಯಾಡಿ ಅದನ್ನ ಸಿಗುವ ಮಾಂಸ ತಂದು ಅಡಿಗೆ ಮಾಡಿ ನೀನು ತಂದು ನನ್ನ ಮುಂದಿಟ್ರೆ ನಾನು ಅದನ್ನ ತಿಂದು ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ. ಎದಕ್ಕಂದ್ರೆ ನಾನು ನಾಳೆ ಇವತ್ತು ಸಾಯಂಗಿದ್ದೀನಿ, ಅದಕ್ಕೋಸ್ಕರ ನಾನು ಸಾಯೋದ್ರೊಳಗಾಗಿ ನಾನು ನಿನ್ನ ಆಶೀರ್ವಾದ ಮಾಡಿ ಸತ್ತೋಗ್ಬಿಡ್ತೀನಿ. ನೀನ್ ಆಶೀರ್ವಾದ ಹೊಂದ್ಬೇಕಂದ್ರೆ ನಾನು ಹೇಳಿದ ಪ್ರಕಾರ ನೀನ್ ಮಾಡ್ಬೇಕಂತ ಹೇಳಿ ಮಾತು. ಈ ಮಾತು ಹೇಳ್ತದನ ಇಸಾಕ ಏಷಾವನಿಗೆ. ಅಲ್ಲೇ ನಿಂತ್ಕೊಂಡಿದ್ಲ ಅಮ್ಮ. ಯಾರು ರೆಬಕ್ಕಳು ನಿಂತ್ಕೊಂಡಿದ್ಲಲ್ಲ, ಕೇಳಿಸ್ಕೊಂಡ್ಲು ಕೊಳ್ಳಿತ್ತು. ಬಾಣ ಬಿಲ್ಲು ತಗೊಂಡು ಅಡಿಗೆ ಹೋದ. ಅಡಿಗೆ ಹೋಗಿ ಅದನ್ನ ಬೇಟೆಯಾಡಿ ತಳದೊಳಗಾಗಿ ಯಾಕೋಬನ್ನ ಕರೆದ್ಲು. ಯಾರು, ರೆಬೆಕ್ಕಳು ಯಾಕೋಬನ್ ಕರೆದು, ಇಲ್ ಬಾ ಯಾಕೋಬ ಅಂದ್ಲು. ಏನಮ್ಮ ಅಂದ, ನಿಮ್ಮ ಅಣ್ಣಗ ಆಶೀರ್ವಾದ ಮಾಡಿ ನಿಮ್ಮಪ್ಪ ಹೋಗ್ತಾನಂತೆ ಈ ಲೋಕದ ಯಾತ್ರೆ ಮುಗಿಸ್ಕೊಂಡು, ಅದಕ್ಕೋಸ್ಕರ ಆಶೀರ್ವಾದ ನಿಮ್ಮ ಅಣ್ಣಗೆಲ್ಲ ಬರ್ಬೇಕಾಗದು, ನಿನಗ್ ಬರ್ಬೇಕು. ಅದು ದೇವ್ರು ನನ್ನ ಗರ್ಭದಲ್ಲಿ ಇರುವಾಗಲೇ ಮಾತಾಡ್ಯಾನ. ಅದಕ್ಕೋಸ್ಕರ ಹೋಗಿ ಅಟ್ಟಿ ಒಳಗೆ, ಕುರಿ ಅಟ್ಟಿ ಒಳಗೆ ಹೋಗಿ 2 ಒಳ್ಳೆವು 2 ಕುರಿಗಳನ್ನು, 2 ಒಳ್ಳೆ ಕೊಬ್ಬಿದ ಒಂದು ಮೇಕೆಗಳನ್ನ ತಗೊಂಬ, ಅವ್ಕೆ ಅಡಿಗೆ ಮಾಡಿ ಕೊಡ್ತೀನಿ. ನೀನು ನಿಮ್ಮ ಅಪ್ಪ ತಾಂಡೋಗಿ ತೋರಿಸಿ ಆಶೀರ್ವಾದ ಒಂದು ಬಿಡುವ ಅಂತ ಹೇಳಿದ ಮಾತು. ಅವಾಗ ಯಾಕೋ ಬಂದ, ಅಮ್ಮ ಅಣ್ಣನ ಮೈ ರೋಮ ಉಳ್ಳದ ಮೈ, ನನ್ನ ಮೈ ನುಣುಪಾದ ಮೈಯಮ್ಮ. ಒಂದು ವೇಳೆ ನಾನು ತಾಂಡೋಗಿ ಅಡಿಗೆ ಇಟ್ಟು ನನ್ನ ಅಪ್ಪ ಮುಟ್ಟಿ ನೋಡ್ರಿಗಿನ, ಅಯ್ಯೋ ನೀನು ಮೋಸ ಮಾಡಿಗೆ ಅಂತೇಳಿ ಶಾಪ ಕೊಟ್ರಿಗಿನ ಹೆಂಗಮ್ಮ ಅಂತ ಕೇಳ್ದ. ಶಾಪ ಕೊಟ್ರ ನನಗಿರ್ಲಿ, ಆಶೀರ್ವಾದ ಕೊಟ್ರ ನಿನಗಿರ್ಲ ಅಂದಯಮ್ಮ. ಅಲ್ಲೆಲ್ಲೂಯ್ಯ. ಶಾಪ ಕೊಟ್ರ ನನಗಿರ್ಲಿ, ಆಶೀರ್ವಾದ ಕೊಟ್ರ ನಿನಗಿರ್ಲ ಅಂತ. ಇದಕ್ಕಂದ್ರೆ ಎಷ್ಟಾದ್ರೆ ಏರಾಯಮ್ಮ, ತಾಯಿ ಅಲ್ವಾ. ಅದಕ್ಕೋಸ್ಕರವೇ ಅಡಿಗೆ ಮಾಡಿಲ್ಲ ತಾಯಿ. ಅಡಿಗೆ ಮಾಡಿ ಆತನಿಗೆ ಒಂದು ದೊಡ್ಡ ಒಂದು ಪಾತ್ರೆಯಲ್ಲಿ ಹಾಕಿ ಕೊಟ್ಲು. ಆ ಕುರಿ ಮೇಕೆಗಳನ್ನ ಅವರು ಕೊಯ್ದಾರಲ್ಲ, ಅದೇ ಚರ್ಮ ತಗೊಂಡು ತನ್ನ ಮಗನಿಗೆ ಸುತ್ತಿದ ಮಾತು. ಕೈಗೆ ಎದೆ ಭುಜಕ್ಕ ಸುತ್ತಿ ಕಳಿಸಿದ ಮಾತು. ಕಳಿಸಿ ಅವಾಗ ತಂದೆ ಹತ್ರ ಹೋಗಂದ ಅಂತ. ಅವಾಗ ಹೋಗಿ ನಿಂತ್ಕೊಂಡ ಅಪ್ಪ ಅಂದ ಮಾತು. ಯಾರು ನೀನ ಅಂದ ಮಾತು. ನಾನಪ್ಪ ನಿನ್ನ ಮಗ. ಯಾರು? ಏಷಾವ ಅಂದ ಮಾತು. ಎದಕ್ಕಂದ್ರೆ ಈ ಬಂದಿರೋದು ಯಾರು ಅಸಲಿ? ಯಾಕೋಬ. ಆದ್ರೆ ಯಾರು ಅಲ್ಲಿ ಮುಂದೆ ನಿಂತ್ಕೊಂಡ್ರೆ ಯಾರು? ಯಾಕೋಬ ನಿಂತ್ಕೊಂಡ. ಹೆಸರೇನಂತ ಹೇಳ್ತಾನ? ಏಷಾವ ಅಂತ ಹೇಳ್ತಾನ ಮಾತು. ಅಪ್ಪ ಏನ್ ಇಷ್ಟು ಬೇಗ ನಿನ್ ತಂದ್ಬಿಟ್ಟ, ಇಷ್ಟು ಬೇಗ ನಿನಗೆ ಸಿಕ್ತಂತ. ಆತಂತನ ನಿನ್ನ ದೇವರಾದ ಯೆಹೋವನೇ ಅದು ಎದುರಿಗೆ ಬರಂಗ್ ಮಾಡ್ದೆ ಅಂತ ಹೇಳಿದಂತೆ. ಡೈಲಾಗ್ ನೋಡಲ್ಲ ಅಸಲಿ. ನಮ್ಮ ಕ್ರೈಸ್ತರು ಡೈಲಾಗ್ ಹೊಡೆಯೋದ್ ನೋಡ್ಬೇಕು ಅಸಲಿ. ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ದೇವರೇ ಎಲ್ಲ ಚಿತ್ತ ಮಾಡಿದಂತ ಮಾತು. ಹಲ್ಲೆಲೂಯಾ. ಏತನ ಮಾತು? ನಿನ್ನ ದೇವರಾದ ಯೆಹೋವನೇ ಅದು ನನ್ನ ಎದುರಿಗೆ ಬರಂಗ್ ಮಾಡಿದಂತ ಮಾತು. ಆ ವಾಕ್ಯ ಓದಿ ಒಂದ್ಸಾರಿ. 27ನೇ ಅಧ್ಯಾಯ 20ನೇ ವಚನ ಓದಪ್ಪ ಒಂದ್ಸಾರಿ. 27, 20ನೇ ವಚನ ಓದ. ಆದಿಕಾಂಡ. ಏನು ಮಗನೇ, ಈಗ ಇಷ್ಟು ಬೇಗ ಎಲ್ಲಪ್ಪ ಸಿಕ್ತು ಅದು ಎಂದು ಕೇಳಿದ್ದಕ್ಕೆ ಅವನು, ನಿನ್ನ ದೇವರಾದ ಯೆಹೋವನ ಅದನ್ನು ನನ್ನ ಎದುರಿಗೆ ಬರ ಮಾಡಿದನು ಅಂದನು. ಇಸಾಕನ ಅವನಿಗೆ ಹೇಳ್ತಾನ, ಕಂದ ನನ್ನ ಬಳಿಗೆ ಬಾ, ನೀನು ನನ್ನ ಮಗನು ಏಸಾವನೋ ಅಲ್ಲವೋ ನಿನ್ನ ಏನ್ ಮಾಡ್ತೆ. ಹಲ್ಲೆಲೂಯಾ. ಸಾರಿ ಬಾ, ಹತ್ರಕ್ ಬಾಪ, ಹತ್ರಕ್ ಬಾ. ಊಟ ತಂದಿಯಲ್ಲ, ಊಟ ತಂದ ಹತ್ರಕ್ ಬಾ ಅಂತ ಹೇಳ ಮಾತು. ನಾವು ದೇವರ ಹತ್ತಿರ ಇರುವಾಗ ಏನ್ ಹೇಳಿರುವಾಗ ಆಶೀರ್ವಾದ. ಎಲ್ಲರ ದೇವರ ಹತ್ತಿರ ಇರುವಾಗ ನಮ್ಗೇನು ಆಶೀರ್ವಾದ.
ಊಟ ತಾಂಬೋದ, ಊಟ ಇಟ್ಟ, ಅಪ್ಪ ಊಟ ಮಾಡ್ದ, ಊಟ ಮಾಡಿದ ಕೂಡಲೇ ಬಿಡುವಲ್ಲ ಇಸಾಕ ಮತ್ತೆ ಬಾ ಹತ್ರಕ್ ಬಾ, ಹತ್ರಕ್ ಬಂದು ನನಗೆ ಮುದ್ದಿಡಂತದನ. ಹಲ್ಲೆಲೂಯ. ನೀನ್ ಹತ್ರಕ್ ಬಂದು ನಾನು ಊಟ ಮಾಡಿ ಆಯ್ತು ನಿನ್ನ ಆಶೀರ್ವಾದ ಮಾಡ್ಬೇಕು, ಬಾ ಹತ್ರಕ್ ಬಾ, ಹತ್ರಕ್ ಬಂದು ನೀನ್ ನನಗೆ ಮುದ್ದಿಡಂತದನ್ನ ಮಾತು. ಹೋದ್ರು ಒಂದ್ಸರಿ ವಾಕ್ಯನ ಅದನ್ನ. ಆಮೇಲೆ ಅವರ ತಂದೆಯಾದ ಇಸಾಕನು ಅವನಿಗೆ, ಮಗನೇ ಸಾಕು, ಎಲ್ಲಿಗ್ ಬಾ, ಎಲ್ಲರೂ ಹೇಳ್ರಿ ಎಲ್ಲಿಗ್ ಬಾ, ಹತ್ರಕ್ ಬಾ, ಹತ್ರಕ್ ಬಾ. ಹತ್ರಕ್ ಬಂದು ಏನ್ ಮಾಡತ್ತನಪ್ಪ, ನನಗೆ ಮುದ್ದಿಡು ಎಂದು ಹೇಳಲು ಅವನ ಹತ್ತಿರ ಬಂದು ಅವನಿಗೆ ಮುದ್ದಿಟ್ಟನು. ಇಸಾಕನ ಅವನ ವಸ್ತ್ರಗಳನ್ನ ಏನ್ ಮಾಡ್ತಾನೆ, ಇವಾಗ ವಾಸನೆ ನೋಡ್ತದನ, ಅವನನ್ನು ಆಶೀರ್ವದಿಸಿದನು. ಆಮೇಲೆ ಹೇಳ್ರಲ್ಲ ಸರ್, ಇವಾಗ ಎಲ್ಲಿರುವಾಗ ಆಶೀರ್ವಾದ, ಎಲ್ಲಿರುವಾಗ ಆಶೀರ್ವಾದ ಹೇಳ್ರಿ, ಇವಾಗ ಎಲ್ಲಿರುವಾಗ ಅಪ್ಪನ ಹತ್ತಿರ ಇರುವಾಗ ಆಶೀರ್ವಾದ. ಇಲ್ಲಿ ನಿಯಮ ಐತಿ, ಇಲ್ಲಿ ಆಶೀರ್ವಾದ ಸುಮ್ಮನೆ ಬರಂಗಿಲ್ಲ, ಒಂದು ಪದ್ಧತಿ ಐತಿ ಮಾತು. ಆಶೀರ್ವಾದ ಬೇಕಂದ್ರೆ ನಮ್ಗೆ ಒಂದು ದೇವರ ನಿಯಮ ಐತಿ, ಒಂದು ದೇವರ ನಿಯಮ ಮಾಡನ. ಇಲ್ಲಿ ಆಶೀರ್ವಾದ ಬೇಕಂದ್ರೆ ಸುಮ್ಮನೆ ಬರಂಗಿಲ್ಲಮ್ಮ, ಆಶೀರ್ವಾದ ಬೇಕಂದ್ರೆ ಸುಮ್ಮನೆ ಬರಂಗಿಲ್ಲ, ನಿಯಮ ಮಾಡ್ತಾನ ಮಾತು. ಎದಕ್ಕ? ಊಟ ಅಲ್ಲಿಟ್ಟನಲ್ಲ, ಊಟ ಮಾಡ್ಬಿಟ್ಟು ಬೊಗಸು ತಲೆಪ್ಪ ಕೈ ಇಟ್ಟು ಪ್ರಾರ್ಥನೆ ಮಾಡ್ತ ನಂದಿಲ್ಲ, ಹತ್ರಕ್ ಬಾ ನನ್ನ ಮಾತು. ಬಾ ಒಳಗಡೆ ಬಾ, ದೇವರ ವಾಕ್ಯದ ಹತ್ರ ಇರು, ನಿನಗೆ ಬಾ ಒಳಗಡೆ ಬಾ, ಆರಾಧನೆ ಹತ್ರ ಇರು, ಬಾ ಒಳಗಡೆ ಬಾ, ಸೇವಕರ ಹತ್ರ ಇರು ಯಾವಾಗಲೂ, ಬಾ ಒಳಗಡೆ ಬಾ, ಒಳಗಡೆ ಬಾ. ದೇವರ ವಾಕ್ಯದ ಹತ್ರ ಇರುವವರಿಗೆ ಆಶೀರ್ವಾದ ಇವತ್ತು. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ದೂರ ಇರುವವರಿಗೆಲ್ಲ ಆಶೀರ್ವಾದ, ಪ್ರಾರ್ಥನೆಗೆ ಹತ್ರ ಇರುವವರಿಗೆ ಆಶೀರ್ವಾದ. ಹಲ್ಲೆಲೂಯಾ. ಸರಿ, ಸುಮ್ಮನೆ ದೂರ ಇರೋರಿಗೆ ಆಶೀರ್ವಾದ ಬರಂಗಿಲ್ಲ, ನಿಯಮ ಐತಿ. ಆತ ಯಾಕೋಬೋ ಏಸಾವೋ ಆಮೇಲೆ ಅದು ಆಶೀರ್ವಾದ ಅಂತೂ ಏನ್ ಮಾಡ್ದ, ಒಂದು ಗಂಟೆ ಇಲ್ಲ. ಅದು ಯಾಕೋಬೋ ಏಸ ಸೆಕೆಂಡು. ಅಪ್ಪ ಹೇಳಿದ್ದೇನ್ ಮಾಡೋಣ, ಹೇಳಿದಂಗೆ ಮಾಡ್ಯಾನ ಮಾತು. ಯಾರು? ಯಾಕೋಬ. ಹತ್ರ ಬಂದೇನ್ ಮಾಡು, ನನಗೆ ಮುದ್ದಿಡು. ಬೈಬಲ್ ನಲ್ಲಿ ಮುದ್ದು ಅನ್ನುವಂಥದ್ದು ಯಾರಕ್ಕೆ ಸೂಚನೆ ಗೊತ್ತಾ? ಪ್ರೀತಿಗೆ ಸೂಚನೆ ಅಂತೆ. ಹಲ್ಲೆಲೂಯಾ. ಮುದ್ದು ಅನ್ನುವಂಥದ್ದು ಯಾರಕ್ಕೆ ಸೂಚನೆ? ಪ್ರೀತಿಗೆ ಸೂಚನೆ ಮಾತು. ಹತ್ರ ಬಾ ಅಂತ ಹೇಳ್ತಾನೆ ಮಾತು. ದೂರ ಇದ್ದು ಮುದ್ದಿಡಕ್ ಆಗ್ತತ? ಯಾರನ್ನ, ಮಕ್ಕಳನ್ನಾಗ್ಲಿ ಯಾರನ್ನಾಗ್ಲಿ ದೂರ ಇಟ್ಟು ಮುದ್ದಿಡಕ್ ಆಗ್ತತ? ಅಂತವಾ? ಹತ್ರ ತಗೊಂಡು ಏನ್ ಮಾಡ್ತೀವಿ? ಮುದ್ದಿಡ್ತು ಮಾತು. ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಯಾರನ್ನಾಗ್ಲಿ. ಆದ್ರೆ ದೂರ ಇದ್ರೆ ಮುದ್ದಿಡಕ್ ಹಾಕಲ್ಲ. ಅದಕ್ಕೋಸ್ಕರ ಇಸಾಕ್ ಕಳ್ತನ, ನೀನ್ ಹತ್ರ ಬಾ, ನನ್ನ ಹತ್ರ ಬಾ ಅಂತ ಹೇಳ್ತಾನೆ ಮಾತು. ತಂದೆಗೆ ಎಷ್ಟು ಪ್ರೀತಿ ಅಲ್ಲ, ಮಗ ಎಷ್ಟು ದೊಡ್ಡನಾದ್ರೊಳಗಿ ತಂದೆಗೆ ಎಷ್ಟು ಪ್ರೀತಿ ಐತ, ಹತ್ರ ಬಾ ಅಂತ ನನ್ನ ಮಾತು. ನೀನು ನಾನು ಗುಡಗಿ ಸಭೆ ಬಂದಿವಿ, ನಿನಗೂ ದೇವ್ರಿಗೂ ಸಂಬಂಧ ಐತಾ? ಹೆಂಗಪ್ಪ ಸಂಬಂಧ ಅಂದ್ರೆ, ನಿನಗೂ ದೇವ್ರಿಗೆ ಸಂಬಂಧ ಅಂದ್ರೆ ಪ್ರಾರ್ಥನೆಯಲ್ಲಿ ನಿನಗೂ ದೇವ್ರಿಗೆ ಸಂಬಂಧ. ಹಲ್ಲೆಲೂಯಾ. ಸಾರಿ, ನಿನಗೂ ದೇವ್ರಿಗೆ ಸಂಬಂಧ ಐತಾ? ವಾಕ್ಯ ಓದುವಾಗ ನಿನಗೂ ದೇವ್ರಿಗೆ ಸಂಬಂಧ, ನಿನಗೂ ದೇವ್ರಿಗೆ ಸಂಬಂಧ ಐತಾ? ದೇವರ ಸನ್ನಿಧಾನದಲ್ಲಿ ಬಂದು ಆರಾಧನೆಯಲ್ಲಿ ನೀನು ದೇವ್ರನ್ನ ಯಥಾರ್ಥವಾಗಿ ಆರಾಧಿಸಲ್ಲ, ನಿನಗೂ ದೇವ್ರಿಗೂ ಹತ್ತಿರವಾದ ಸಂಬಂಧ. ಹಲ್ಲೆಲೂಯಾ. ಹತ್ತಿರ ಬಾ, ಹತ್ತಿರ ಬಂದು ಏನ್ ಮಾಡು, ನನಗೆ ಮುದ್ದಿಡಂತ ತನ್ನ ಮಾತು. ಬೈಬಲ್ ನಲ್ಲಿ ಹತ್ತಿರ ಇರುವಂತವರಿಗೆ ದೇವ್ರು ಏನ್ ಮಾಡಂದ್ರೆ ಆಶೀರ್ವಾದ ಮಾಡನ್ ಮಾತು. ಎಲ್ಲಿರುವಂತವ್ರಿಗೆ? ಹತ್ತಿರ ಇರುವವರಿಗೆ. ನೋಡ್ರಿ, ವಿಮೋಚನಾ ಕಾಂಡ ಹೇಳ್ತಾರೆ, 3ನೇ ಅಧ್ಯಾಯ 4ನೇ ವಚನ ಓದು ಒಂದ್ಸಾರಿ. ವಿಮೋಚನಾ ಕಾಂಡ 3ನೇ ಅಧ್ಯಾಯ 4ನೇ ವಚನ ಓದಪ್ಪ. ದಾರಿ ಬಿಟ್ಟಿದ್ದನ್ನು ಯೆಹೋವನು ಕಂಡನು. ದೇವರು ಆ ಪರ್ವತದಿಂದ ಮೋಶೆ ಏನು ಮೋಶೆಯನ್ನು ಕರೆದನು, ಅದಕ್ಕೆ ಅವನು ಇದ್ದೇನೆಂದು ಅಂದನು. ದೇವರು ಅವನಿಗೆ ಹತ್ತಿರ ಬರಬೇಡ, ಏನ್ ಬರ್ಬೇಡ, ಹತ್ತಿರ ಬರಬೇಡ ಇವಾಗ. ಆದ್ರೆ ನೀನ್ ನಿಂತ್ಕೊಂಡಿರುವ ಸ್ಥಳ ಏನು? ಪರಿಶುದ್ಧ ಸ್ಥಳ. ಮುಂದಕ್ಕೆ ಹೋದ ಇವಾಗ. ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರವನ್ನು ತೆಗೆದುಬಿಟ್ಟು ನೀನು ನಿಂತಿರುವ ಸ್ಥಳವು ಪರಿಶುದ್ಧವಾದ ಭೂಮಿ ಎಂದು ಹೇಳಿದನು. ಅವಾಗ ಆತನು, ನಾನು ನಿನ್ನ ತಂದೆ ದೇವರು, ಅಬ್ರಾಮನ ದೇವರು, ಇಸ್ಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಎಲ್ಲ ಕೇಳಿಸ್ಕೊಡ್ರಿ. ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಎಲ್ಲೆಲ್ಲ ಇವಾಗ ದೇವರ
ಹತ್ತಿರಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತದನ, ಹತ್ತಿರಕ್ಕೆ ಹೋಗುವಾಗ ದೇವರೊಂದು ನಿಯಮ ಮಾಡ್ತದ ಮಾತು. ನೀನ್ ಹತ್ತಿರಕ್ಕೆ ಬರ್ಬೇಕಂದ್ರೆ ಫಸ್ಟ್ ಏನ್ ಬಿಡ್ಬೇಕು? ಕಾಲಾಗ ಇರುವ ಚಪ್ಪಲಿ ಬಿಡ್ಬೇಕಂತ ಮಾತು. ಅಂದ್ರೆ ಅಪರಿಶುದ್ಧವಾದದ್ದಂತ ಅರ್ಥ ಮಾತು ದೇವ್ರ ದೃಷ್ಟಿಯಲ್ಲಿ. ಅಂದ್ರೆ ನಾನ್ ನಿನಗೆ ಏನ್ ಹೇಳ್ತಾ ಅಂದ್ರೆ, ದೇವ್ರ ಹತ್ತಿರ ನೀನ್ ಇರ್ಬೇಕಂದ್ರೆ, ದೇವರ ಸಮೀಪದಲ್ಲಿ ನೀನ್ ಇರ್ಬೇಕಂದ್ರೆ, ರಹಸ್ಯವಾಗಿರುವ ಪಾಪಗಳು ದೂರ ಮಾಡ್ಕೊಂಡು ದೇವರ ಮುಖ ದರ್ಶನ ನೋಡ್ಲಿಕ್ಕೆ ಹತ್ತಿರ ಬಾ. ಅಲ್ಲೆಲ್ಲೂಯ್ಯ. ದೇವ್ರ ಹತ್ರ ಬಂದ್ರೆ ಏನ್ ಮಾಡ್ತಾನ? ದೇವ್ರ ನಿನ್ನೊಟ್ಟಿಗೆ ಮಾತಾಡ್ತಾನ. ದೇವ್ರ ಹತ್ರ ಬಂದ್ರೆ ನಿನಗೆ ಏನ್ ಮಾಡ್ತಾನ? ನಿನ್ನನ್ನು ನಾಯಕನಾಗಿ ಮಾಡ್ತಾನ ದೇವ್ರು. ಆಮೇಲೆ ಎಲ್ಲರೂ ಸರಿ, ದೇವ್ರ ಹತ್ರ ಬಾ. ಬೈಬಲ್ ನಲ್ಲಿ ಒಬ್ಬ ಹುಡುಗದನ ಮಾತು, ಸಣ್ಣ ಹುಡುಗದನ ಮಾತು. ಬಹಳ ಸೀನಿಯರ್ ಪಾಸ್ಟರ್ ಅದನ ಆ ಸಭೆಯಲ್ಲಿ. ಸೀನಿಯರ್ ಪಾಸ್ಟರ್ ಏನೋ ಎಲ್ಲೋ ಒಂದ್ ಕಡೆ ಮಕ್ಕಳನ, ಆದ್ರೆ ಹುಡುಗ ಮಾತ್ರ ಎಲ್ಲಿ ಮಕ್ಕಳನ ಗೊತ್ತಾ? ಬೈಬಲ್ ನಲ್ಲಿ ಒಬ್ಬ ಹುಡುಗ ಮಂಜೂಷ ಎಲ್ಲೇ ತಲೆ ಮಕ್ಕಳನ. ಅಲ್ಲೆಲ್ಲೂ ಒಂದ್ಸಾರಿ ಎಲ್ಲೋ ಅಲ್ಲಿ ಟೈಮ್ ಪಾಸ್ ಮಾಡಕ್ ಬರಾರತ್ರ ಮಾತಾಡಕಲ್ಲ ದೇವ್ರ ಅಸಲಿ. ಹಂಗೆ ಬಂದು ಹಂಗೆ ಕೂತ್ಕೊಂಡು ಹಂಗೆ ಹೋಗೋರ ಹತ್ರ ಮಾತಾಡಕಲ್ಲ, ಮಂಜೂಷದ ಹತ್ರ ಇರುವರ ಹತ್ರ ದೇವ್ರು ಮಾತಾಡ್ತಾನ. ಅಲ್ಲೆಲ್ಲೂಯ್ಯ. ಸಮಯಲ್ಲ ಬಂದು ತೆಗೆದು ಒಂದ್ಸಾರಿ ನೋಡ್ರಿ ಅದನ್ನ. 3ನೇ ಅಧ್ಯಾಯ 3ನೇ ವಚನ ಓದ್ ಒಂದ್ಸಾರಿ. 3ನೇ ಅಧ್ಯಾಯ 3ನೇ ವಚನ ಓದ್ರ ಒಂದ್ಸಾರಿ. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷ ಇರುವ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವರ ದೀಪವು ಇನ್ನೂ ಉರಿತಾ ಇತ್ತು. ಯೆಹೋವನು ಸಮುವೇಲನನ್ನು ಕರೆದನಂತೆ. ಅಲ್ಲೇ ಸಾರಿ, ಹೊರಗಡಿರೋ ಹತ್ರ ಮಾತಾಡಂಗಿಲ್ಲಮ್ಮ ದೇವ್ರು. ಯವನಸ್ತ್ರೆ, ಹೊರಗಡಿದ್ರೆ ದೇವ್ರು ಮಾತಾಡಂಗಿಲ್ಲ. ಮಂಜೂಷ ಎಲ್ಲೈತೋ ಅಲ್ಲಿ ನೀನು ಇರು ಯಾವಾಗ್ಲೂ. ಆಮೇಲೆ ಸರಿ, ಮಂಜೂಷ ಅಂದ್ರೆ ಏನ್ ಗೊತ್ತಾ? ದೇವರ ಮಹಿಮೆ ತುಂಬಿರುವಂತ ಸ್ಥಳ, ದೇವರು ಮಾತನಾಡುವ ಸ್ಥಳ, ಇಸ್ರಾಯೇಲ್ಗೆ ಜಯ ಕೊಟ್ಟ ಸ್ಥಳ ಮಂಜೂಷ. ಮಂಜೂಷ ತಗೊಂಡೋಗಿ ಫಿಲಿಸ್ಟಿಯರು ದಾಗೋನ್ ಗುಡಿಯಲ್ಲಿ ಬಚ್ಚಿಟ್ಟಿದ್ರಂತೆ. ಮುಂಜಾನೆ ಎದ್ದು ಬಾಕಲ್ ತೆರೆದ್ರೆ ಆ ಗುಡಿಯಾಗಿರುವ ದೇವತೆ ವಿಗ್ರಹ ಒಂದ್ ಎಷ್ಟಡಿತ್ತೆ ಅನ್ಕೋತ ಗೊತ್ತಿಲ್ಲ, ಆಗ್ಲಿ ಬಾರ್ಲು ಬಿದ್ದತ್ತಂತ. ಅದಿಂಗ ರಾತ್ರಿ ಯಾರು ಬಂದು ನಮ್ ದೇವ್ರನ್ನ ಬಾರ್ಲ್ ಮನ್ ಸಿಕ್ಕ್ಯಾರ ಅಂತೇಳಿ ಎದ್ದು ನಿಂದ್ರಿಸಿರಂತೆ. ತಿರುಗಿ ದಿವಸ ಅದಕ್ಕೆಲ್ಲ ಮಾಡಿ ಹೋಗಿರಂತೆ. ಮಂಜೂಷ್ ಒಳಗಡೆ ಐತಿ. ತಿರುಗಿ ದಿವಸ ಹೋದ್ರ ಕಾಲ್ಗಳು ಒಂದ್ ಕಡೆ ಕಟ್ ಮಾಡೈತೆ, ತಲೆ ಒಂದ್ ಕಡೆ ಕಟ್ ಮಾಡಿ ಶಿರ ತಂದೋಗಿ ಬಾಗಿಲು ಮುಂದಿಟ್ಟತ್ತಂತೆ. ಅಲ್ಲೆಲ್ಲೂಯ್ಯ. ದಾಗೊಂದ್ ದೇವತೆನ ಫಿಲಿಸ್ಟಿಯರ್ ತಂದೋದಾಗ ಅವಾಗ ತೆಗೆದ್ ನೋಡ್ರೆ, ಈ ದೇವ್ರ ಮುಂದೆ ಯಾರು ನೆನ್ಕೊಳಕಲ್ಲ, ಇದು ಮಂಜೂಷ ನಮ್ಮೂರಾಗಿರ್ಬಾರ್ದು, ಇದು ಯಾರ್ದು ಅವ್ರಿಗೆ ಕಟ್ಕಳ್ಸಿರಂತೆ. ಅಲ್ಲೆಲ್ಲೂಯ್ಯ. ಮಂಜೂಷ ಅಂದ್ರೆ ದೇವರ ಮಹಿಮೆ ಇರುವ ಸ್ಥಳ. ಮಂಜೂಷ ಅಂದ್ರೆ ದೇವರು ಮಾತನಾಡುವ ಸ್ಥಳ. ಮಂಜೂಷ ಅಂದ್ರೆ ದೇವರು ಪ್ರತ್ಯಕ್ಷವಾಗುವ ಸ್ಥಳ. ಮಂಜೂಷ ಹತ್ರ ಪ್ರವಾದಿಗಳೊಟ್ಟಿಗೆ ಮಾತನಾಡಿರುವಂತ ಸ್ಥಳ ಮಂಜೂಷ. ಅಲ್ಲಿ ಮಲಗು ನೀನು. ಅಲ್ಲೆಲ್ಲೂ ಸಾರಿ ಪ್ರಿಯ ಯವನಸ್ಥರೇ, ದೊಡ್ಡವ್ರೆ, ಸಣ್ಣವ್ರೆ, ಎಲ್ಲ ಬಂದು ಮಾತಾಡ್ರಿ. ನೀನು ಹೊರಗಡಿದ್ರೆ ದೇವ್ರು ಮಾತಾಡಕಲ್ಲ. ಎಲ್ಲಿರ್ಬೇಕಲ್ರಿ? ಇವಾಗ ದೇವರ ಹತ್ರ ಇರ್ಬೇಕು. ದೇವರ ಹತ್ರ ಇರ್ಬೇಕು. ಒಂದು ನಿಯಮ ಐತೆ. ಸುಮ್ಮನೆ ನಾನು ಚರ್ಚೆ ಬರ್ತಂದ್ರೆ ಇಲ್ಲ, ನಿನಗೆ ನಿಯಮ ಐತಿ. ನೀನ್ ಚರ್ಚೆ ಬರ್ತೀಯಾ, ನೀನ್ ಹಿಂಗೆ ಇರ್ಬೇಕು ಚರ್ಚಾಗ. ನೀನ್ ಹಿಂಗೆ ಕುತ್ಕೋಬೇಕು, ನೀನ್ ಹಿಂಗೆ ಇರ್ಬೇಕು ಚರ್ಚಾಗ. ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ನೀನ್ ಹೆಂಗ್ ಬೇಕಾದ್ರೆ ಕುತ್ಕೋಬೇಕಂತ. ಅಲ್ಲೆಲ್ಲ ಸಾರಿ, ನಿಮ್ಮ ಅಪ್ಪನ ಮನೆ ಅಲ್ಲ. ನಿಮ್ಮ ಅಪ್ಪನ ಮನೆ ಆಗಾದ್ರೆ ಹೆಂಗನ ಕುತ್ಕ. ಎದಕ್ಕ ಏನಂತ? ಇದು ಯಾರ ಮನೆ ಗೊತ್ತಾ? ಯಾರ ಮನೆ ಅಂತ ಹೇಳು? ನಮ್ಮ ಅಪ್ಪನ ಮನೆ ಅಂತ ಮಾತು. ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ಇದು ದೇವರ ಮನೆ. ಅಲ್ಲೆಲ್ಲ ಹೇಳೋದು ಸಾರಿ, ಇಲ್ಲಿ ದೇವರು ಇರ್ತಾನೆ, ದೇವರ ಸನ್ನಿಧಿ ಐತೆ, ದೇವರ ಪ್ರಸನ್ನತೆ ಐತೆ, ದೇವರ ಅಭಿಷೇಕ ಐತೆ. ದೇವರು ಮಾತಾಡಿದ್ರೆ ನಮ್ಮ ಹೃದಯ ಸಂತೋಷವಾಗಿರುತ್ತೆ. ಹೊರಗಡೆ ಇರೋ ಹತ್ರ ಮಾತಾಡಲ್ಲ. ಸೀನಿಯರ್ ಪಾಸ್ಟರ್ ಅನ್ನ ಗೊತ್ತಾ? ಸಮುವೇಲನ ಮೇಲೆ ಯಾರದಾರ? ಸೀನಿಯರ್ ಪಾಸ್ಟರ್ ಅದನ್ನ. ಸೀನಿಯರ್ ಪಾಸ್ಟರ್ ಮಾತಾಡಕಲ್ಲ. ನೀನ್ ಮಂಜೂಷ ಹತ್ರ ಮಲಗಿರು ಬಿದ್ದಿರು, ನಿನ್ನ ಹತ್ರ ಮಾತಾಡ್ತಿದ್ದೇವೆ. ಅಲ್ಲೆಲ್ಲೂಯ್ಯ. ದೇವರಿಗೆ ಸೀನಿಯರ್ ಎಲ್ಲ ಬೇಕಾಗಿರೋದು, ಸಿನ್ಸಿಯರಿಟಿ ಬೇಕು. ನೀನು ಎಷ್ಟು ವರ್ಷ ಆಗೈತಿ ಏಸಪ್ಪ ನಂಬೆ ಅನ್ನೋದು ಬೇಕಾಗಿಲ್ಲ. ಇವಾಗ ಹೆಂಗದಿಗೆ ಆಗಬೇಕು ದೇವರಿಗೆ. ಅಲ್ಲೆಲ್ಲೂಯ್ಯ. ಇವಾಗ ಹೆಂಗ್ ಪ್ರಾರ್ಥನೆ ಮಾಡ್ತದ್ಗಿ, ಇವಾಗ ವಾಕ್ಯ ಹೆಂಗ್ ಓದ್ತದ್ಗಿ, ಇವಾಗ ದೇವ್ರಿಗೆ ಹೆಂಗ್ ಭಯ ಪಡ್ತದ್ಗಿ, ಇವಾಗ ಹೆಂಗ್ ನಡ್ಕೊಳ್ತದ್ಯಮ್ಮ ದೇವ್ರಿಗೆ. ಅವಾಗ ನಡ್ಕೊಳ್ಳೋದು ಬೇಕಾಗಿಲ್ಲ ದೇವ್ರಿಗೆ. ಇವಾಗ ಹೆಂಗ್ ನಡ್ಕೊಳ್ತದ್ಗಿ, ಇವಾಗ ಎಷ್ಟು ಭಯ ಪಡ್ತೀಯ. ಇವಾಗ ಮಂಜೂಷದ ಹತ್ರ ಇದ್ದೀಯಾ, ಹೊರಗಡೆ ಬಿದ್ದೀಯಾ? ಎಲ್ಲಿದ್ರೆ ಮಾತಾಡ್ತಾರೆ ದೇವ್ರು. ಒಳಗಡೆ ಇಬ್ರು ದೇವರ ಸೇವಕರನ್ನೇ ಗೊತ್ತಾ? ಎಲಿಯ. ಈ ಎಲಿಯ ಬೇರೆ, ಆ ಎಲಿಯ ಬೇರೆ, ಈ ಎಲಿಯ ಬೇರೆ.
ಈತನಿಗೂ ಮಕ್ಕಳವರ, ಮಕ್ಕಳ ಹತ್ರ ಕೂಡ ಮಾತಾಡವಲ್ಲ ದೇವ್ರು, ಆತನ ಹತ್ರ ಕೂಡ ಮಾತಾಡವಲ್ಲ, ಸಮುವೇಲನೊಟ್ಟಿಗೆ ಮಾತಾಡ್ತಾನೆ. ಎದಕ್ ಗೊತ್ತಾ? ಮಂಜೂಷದ ಹತ್ರ ಇದೆ ಮಾತು. ಅಲ್ಲೆಲ್ಲ ಒಂದ್ಸಾರಿ ನೀನು ಮಂಜೂಷದ ಹತ್ರ ಇರ್ಬೇಕಮ್ಮ, ನೀನ್ ದೇವ್ರ ಹತ್ರ ಇರ್ಬೇಕು, ನೀನ್ ದೇವ್ರು ಹೇಳಿದ್ದು ನಾವು ಪಾಟಿಸ್ಬೇಕು, ನೀನ್ ಸೇವಕರ ಹತ್ರ ಇರ್ಬೇಕು. ಯಾವಾಗ್ಲೂ ನೀನು ಸೇವಕರು ಹೇಳಿದ ಮಾತು ಕೇಳಲಿಕ್ಕೆ ಇಷ್ಟಪಡ್ಬೇಕು, ಆವಾಗ ದೇವ್ರನ್ನ ಆಶೀರ್ವಾಸನ. ಸುಮ್ಮನೆ ಹಿಂಗ್ ಬಂದೆ, ಅಲ್ಲಿ ಜಾಗ ಇತ್ತು ಅಲ್ಲೇ ಕುತ್ಕೊಂಡೆ, ಅಮ್ಮ ಜಾಗ ಬಿಡಲ್ಲ, ಸಕಮ್ಮ ನನಗಂತಂದೆ, ಅಲ್ಲೇ ಕುತ್ಕೊಂಡು ಹಂಗೆ ಎದ್ದೋದಂದ್ರ ಆಶೀರ್ವಾದ ಇಲ್ಲ. ದೇವರ ಹತ್ರ ಇರ್ಬೇಕು, ಮಂಜುಷದ ಹತ್ರ ಇರ್ಬೇಕಂತೆ, ಅವಾಗ ದೇವ್ರು ಮಾತಾಡ್ತಾನೆ. ಸಮುವೇಲನೊಟ್ಟಿಗೆ ಮಾತಾಡಿದ್ದು ದೇವ್ರ ಹತ್ರ ಇದ್ದಕ್ಕೋಸ್ಕರ ಸಮುವೇಲನೊಟ್ಟಿಗೆ ಮಾತಾಡಿದ್ದು. ಅಲ್ಲಿ ಸೀನಿಯರ್ ಪಾಸ್ಟರ್ ಹತ್ರ ಮಾತಾಡಿದ ದೇವ್ರು. ಎದಕ್ಕಂದ್ರೆ ಸೀನಿಯರ್ ಪಾಸ್ಟರ್ ಅಲ್ಲೆಲ್ಲೋ ಕುತ್ಕೊಂಡ ಮಾತು. ಸೀನಿಯರ್ ನಟಿ ಬಂದಾಗ ಏನಾದ್ರು ಗೊತ್ತಾ, ಎಲ್ಲಿಗೆ ಹೋಗ್ತಾರ ಅವ್ರು ಅನ್ಕಂತಾರ ಮಾತು. ದೇವ್ರಿಗೆ ಸೀನಿಯರಿಟಿ ಎಲ್ಲ ಬೇಕಾರದು. ಏನ್ ನೋಡ್ರಿ ಇವಾಗ ಸಿನ್ಸಿಯರಿಟಿ ಬೇಕು. ಇವತ್ತು ಆಚೆ ಓದಿಯಾ ಪ್ರೊಫೆಸರ್ ಬಂದು ಕೇಳೋದು ಅದೆಲ್ಲ ಫಸ್ಟ್, ಎಷ್ಟು ಜನ ಪ್ರಾರ್ಥನೆ ಮಾಡ್ರಿ, ಎಷ್ಟು ಜನ ವಾಕ್ಯ ಓದ್ರಿ, ಎಷ್ಟು ಜನ ಬೈಬಲ್ ಓದ್ರಿ, ಎಷ್ಟು ಜನ ಸಭೆಗೆ ಬೇಗ ಬಂದ್ರಿ, ಅದೆಲ್ಲ ಕೇಳ್ತಾನ ಮಾತು. ಎದಕ್ಕ? ಪಾಸ್ಟ್ರಿಗೆ ಬೇಕಾರದು ಸೀನಿಯರಿಟಿ ಅಲ್ಲ, ಸಿನ್ಸಿಯರಿಟಿ ಬೇಕು. ಆ ಮನುಷ್ಯನ ಹತ್ರ ನಾನು ನೋಡಿದ್ದು ಸಿನ್ಸಿಯರಿಟಿ ನೋಡಿ, ನಾನು ಸೀನಿಯರಿಟಿ ನೋಡಿಲ್ಲ. ಅಲ್ಲೆಲ್ಲೂ ಹೇಳೋದು ಸಾರಿ, ಯಾವಾಗ ಬರ್ಲಿ ಮಾತು ಕೇಳೋದು ಒಂದೇ, ಪ್ರಾರ್ಥನೆ ಮಾಡಿಯಾ, ಬೈಬಲ್ ಓದಿಯಾ ಅಂತದ್ದು. ಅವಾಗ ನಮ್ಮರೆಲ್ಲರೂ 100 ಬಲ್ಪು 0.5 ಹೆಂಗೆ ಡೌನ್ ಆತ ಮಾತೆಲ್ಲರೂ. ಇನ್ಯಾರ ತಲೆಗಳು ಎತ್ತಿರ ಕ್ಲಾಸಲ್ಲಿ ವಾಕ್ಯ ಮುಗಿಯತಕ್ಕನ. ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರ ದೇವರು ಮಂಜುಷನ ಹತ್ತಿರವಾದ ಮಾತಾಡ್ತಾನ. ತಂದೆ ಹತ್ತಿರವಾದ ಆಶೀರ್ವಾದ ಎಷ್ಟು ನಿಯಮ ಐತಿ, ಒಂದು ಪದ್ಧತಿ ಐತಿ ಗೊತ್ತಾ? ಸುಮ್ಮನೆ ಆಶೀರ್ವಾದ ಬರಕಲ್ಲ. ನಾನು ಕೂಡ ಚರ್ಚಿಗೆ ಹೋಗ್ತೀನಿ, ಬರ್ತೀವಿ, ನೀನು ಕೂಡ ಚರ್ಚಿಗೆ. ದೇವ್ರ ಮಾತು ಕೇಳ್ತದೀಯಾ? ದೇವ್ರ ಸ್ವರ ಕೇಳ್ತದೀಯಾ? ದೇವ್ರು ಏನು ಮಾಡಂತವನ್ನ ಅದನ್ನ ಮಾಡ್ತದೀಯಾ? ಆತ್ಮರ್ಧನ ಎಷ್ಟು ಕೆಲಸ ಇದ್ರು ಹೋಗ್ಬೇಡ ಅಂತಂದಾಗ ನೀನು ಹೋಗ್ಲಾರ್ದಂಗ ಸ್ಟಿಕ್ ಮಾಡಿ ನಿಂತ್ಕೊಂಡಿಯಾ? ಮನುಷ್ಯರ ಮಾತು ಕೇಳ್ತದೀಯಾ? ಮನುಷ್ಯರ ಮಾತು ಕೇಳಿದ್ರೆ ಮನುಷ್ಯರೇ ಮಾತಾಡ್ತಾರೆ ನಿನ್ನ ಹತ್ರ, ದೇವ್ರು ಮಾತ್ರ ಮಾತಾಡಕಲ್ಲ ಅಸಲಿ. ಯಾಕಂದ್ರೆ ಎಲ್ಲಿಗೇನು ಬಹಳ ವರ್ಷಗಳಿಂದ ಅಲ್ಲೇ ಇದನ, ಆದ್ರೆ ಮಾತಾಡುವಲ್ಲ ದೇವ್ರು. ನಿನ್ನ ಸ್ಟಾಪ್ ಮಾಡ್ಬಿಟ್ಟನ. ಸಮುವೇಲ ಇನ್ನು ಸಣ್ಣ ಹುಡುಗ, ಅಸಲಿ ಯಾರು ಮಾತಾಡ್ತಾರಂತ ಕೂಡ ಪ್ರಜ್ಞೆ ಇಲ್ಲ ಸಮುವೇಲನಿಗೆ. ಅದಕ್ಕೋಸ್ಕರ ಸಮುವೇಲ ಅಂದ್ಕೊಳ್ಳಿ ಓತನ ಎಲಿಯನ ಹತ್ರ ಹೋಗಿ ನಿಂತ್ಕೊಳ್ತಾನ. ಅಪ್ಪ ನನ್ನ ಕರ್ದೇನಪ್ಪ ಅಂತ ಕಲ್ತಾನ ಮಾತು. ಇಲ್ಲಪ್ಪ ನಾನೇ ಕರ್ಲಿ, ನನಗೆ ನಿದ್ದೆ ಬರವಲ್ದು, ವಯಸ್ಸಾಯ್ತು ಅಂತಾರ. ಅದ್ಕೊಟ್ಲೆ ಮತ್ತೆ ಯಾರ ಕರ್ದಂಗಾರಂತ ಮತ್ತೆ ಬರ್ತಾನ, ಮಂಜುಷದ ಹತ್ರ ಮಲಗ್ತಾನ. ಅಲ್ಲೆಲ್ಲೂಯ್ಯ. ನಾವಾದ್ರೆ ಏನ್ ಜಗಲ್ಲಿ ತಮಾಷೆ ಮಾಡ್ತಿದ್ದಂಗ ಪಾಸ್ಟರ್ ಅಸಲ್ ಚರ್ಚಿಗೆ ನಾನು ಬರ್ಲಾರ್ದಂಗ್ ಬಿಟ್ಬಿಡ್ತಂತ ಮತ್ ನಾವಾಗ ತಮಾಷೆ ಮಾಡ್ಬಿಟ್ಟ ಅನ್ಕೊಂಡ್ಬಿಟ್ಟು ಮಾತು. ಆದ್ರೆ ಯಾರು ದೇವರ ಮುಂದೆ ತಗ್ಗಿಸ್ಕೊಂಡು ಎಷ್ಟು ಸಾರಿ ಹೋಗಿ ನಿಂತ್ಕೊಂಡು ಗೊತ್ತಾ? 3-4 ಸಾರಿ ಹೋಗಿ ಎಲ್ಲಿನ ಹತ್ರ ನಿಂತ್ಕೊಂಡ ಸಮುವೇಲ. ಓತನ ನಿಂತ್ಕೊಂಡ್ ಕರೆದ ಇಲ್ಲಪ್ಪ ನಾನು ಅಸಲ್ ನಿದ್ದೆ ಮಾಡಕ್ ಬಿಡುವಲ್ ದೇವ್ರು ಸಮುವೇಲ. ಎದಕ್ಕಂದ್ರೆ ಏನೋ ಮಾತಾಡ್ಬೇಕಾಗಿತ್ತೆ ಮಾತು ಸಮುವೇಲ. ಅಲ್ಲೆಲ್ಲೂಯ್ಯ. ದೇವ್ರು ಮಾತಾಡುವಾಗ ಮಧ್ಯರಾತ್ರಿ ಎಬ್ಬಿಸನ, ನೀನ್ ಮತ್ತೆ ಒದ್ದಾಡಿದ್ದಾడు ಮಕ್ಕ ಬೇಡ, ಪ್ರಾರ್ಥನೆ ಮಾಡು, ದೇವ್ರು ಮಾತಾಡ್ತಾನ. ಚಪಲ ತಗೋಣ, ದೇವ್ರು ಮಾತಾಡ್ಬೇಕ. ಮಧ್ಯರಾತ್ರಿ ನೀನ್ ಎಬ್ಬಿಸ್ತಾನ ಮಾತು, ಎಬ್ಬಿಸಿ ನೀನು ಪ್ರಾರ್ಥನೆ ಮಾಡಂತಾನ. ಮಾಡು, ಪ್ರಾರ್ಥನೆ ಮಾಡು. ನಿದ್ದೆ ಬರತಕ್ಕನ ಪ್ರಾರ್ಥನೆ ಮಾಡು. ಹಾಸಿಗೆಯಾಗ ಬಿದ್ದು ಒಳ್ಳಾಡ್ಬೇಡ, ಮೈ ಉರಿ ಬರ್ತತ. ಹಲೋ, ಹೌದಲ್ವಾ? ನಿದ್ದೆ ಬರಲಿಲ್ಲ ಅಂದ್ರೆ ನಾವು ಹಾಸಿಗೆ ಮಕ್ಕಂಡು ಏನ್ ಉರಿ ಬರ್ತತ ಹೇಳ್ರಿ? ಮೈ ಉರುಪ ಬರ್ತತ್ತ, ನಿದ್ರೆ ಬರಾಕಲ್ಲ. ಆ ಸಮಯದಲ್ಲಿ ಏನ್ ಮಾಡ್ಬೇಡ, ಸುಮ್ಮನೆ ಕುತ್ಕೊಂಡು ಏನ್ ಮಾಡು, ಕಣ್ಣು ಮುಚ್ಕೊಂಡು ಸ್ತೋತ್ರ 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 ಅಂತ ಇರು. ಯೇಸು ರಕ್ತದಲ್ಲಿ ಜಯ ಅಂತ ಇರು, ಸ್ತೋತ್ರ ಅಂತಿರು. ದೇವರು ನಿಶಬ್ದವಾಗಿ ಸಮಾಧಾನವಾಗಿ ನಿನ್ ಮನಸ್ಸಿನಾಗೆಲ್ಲ ಇರುವಂತ ಗಾಬರಿ ಭಯ ಎಲ್ಲ ತೊಲಗೋದಾಗ ದೇವ್ರು ನಿನ್ಗೆ ಏನ್ ಮಾತಾಡ್ಬೇಕಾದ್ ಮಾತಾಡಿ ನೀ ತಿಳಿಸೋಣ ಮಾತು. ಹಲ್ಲೆಲೂಯ್ಯ. ದೇವರ ಹತ್ತಿರ ಇರುವಾಗ ಸಮುವೇಲನೊಟ್ಟಿಗೆ ಮಾತನಾಡ ಮಾತು. ಇವಾಗ ಇಸಾಕ ಏನಂತ ಅಂದ್ರೆ ಹತ್ತಿರ ಬಂದು ನನಗೆ ಏನ್ ಕೊಡಂತ ಹೋತಾನ? ಬುದ್ಧಿ ಕೊಡಂತ ಹೋತಾನ ಮಾತು. ಬೈಬಲ್ ನಲ್ಲಿ ಒಂದಿಬ್ರು ಸ್ತ್ರೀಯರ ಮಾತು. ಅಮ್ಮ, ಇವಾಗ ನಿಮಗೆ ನಾನು ಮದುವೆ ಮಾಡ್ಕೊಂಡು ಮತ್ತೆ ಮಕ್ಕಳನ್ನ ಏರಿ ನಿಮಗೆ ಮದುವೆ ಮಾಡ್ಕೊಡಾಕ ನೀವ್ ಹಂಗೆ ಇರ್ತೀರಮ್ಮ, ನಿಮ್ಗೆ ಇನ್ನೂ ವಯಸ್ಸೈತಿ, ಹೋಗಿ ಮದುವೆ ಮಾಡ್ಕೊಂಡ್ರಮ್ಮ, ಹೆಂಗೋ ನನ್ ಮಕ್ಳು ತಿರ್ಕೊಂಡು ಹೋಗ್ಬಿಟ್ರಲ್ಲ, ನೀವು ಸಂತೋಷವಾಗಿ ಇರಂದ್ಕೊಳ್ಳಿ ಹಂಗತ್ಯತೆ ಅಂತೇಳಿ ಮುದ್ದು ಕೊಟ್ಟು ಹೋಗ್ಬಿಟ್ಲು ಒಬ್ಬಯಮ್ಮ. ಯಾರೇ ಅಮ್ಮ? ಓರ್ಪು. ಹೌದಲ್ವಾ? ಆದ್ರೆ ಬೈಬಲ್ ಹೇಳ್ತದೆ 1ನೇ ಅಧ್ಯಾಯ 14 ವಚನ ಓದ್ರು ಸಾರಿ, ರೂತ್ ಬರೆದ ಗ್ರಂಥದಲ್ಲಿ 1ನೇ ಅಧ್ಯಾಯ 14 ವಚನ ಓದ್ರು ಸಾರಿ, 1:14 ಓದಪ್ಪ. ರೂತು. ಆಗ ಅವರು ತಿರುಗಿ ಗಟ್ಟಿಯಾಗಿ ಹತ್ತರು, ಓರ್ಪಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದ್ಲು. ರೂತಳಾದ್ರು ಅತ್ತೆಯನ್ನು ಏನ್ ಮಾಡ್ಕೊಂಡ್ಲೆ ಅಮ್ಮ? ಅಂಟಿಕೊಂಡ್ಲು.
ಹಾ ನೋಯಮ್ ಅನ್ಕೊಂಡ್ಲಂತೆ ರೂತಳಿಗೆ, ಇಗೋ ನಿನ್ನ ಒಂದು ಹೊರಗಿತ್ತೆ ಅಂದ್ರೆ ನಿನ್ನ ತಂಗಿ ಓದ್ಲಲ್ಲಮ್ಮ, ಅಮ್ಮ ಓದಂಗ ನೀನ್ ಕೂಡ ಏನ್ ಮಾಡ್ಬಿಡು, ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ, ನೀನು ಕೂಡ ಏನ್ ಮಾಡು, ಆಕೆ ಜೊತೆಗೆ ಹೋಗ್ಬಿಡು ಅಂದಾಗ ಆಕೆಯು ನಿನ್ನನ್ನು ಬಿಟ್ಟು ಹಿಂತಿರುಗಬೇಕೆಂದು ನನ್ನನ್ನು ದೂಕಕ್ಕೆ ಹೋಗ್ಬೇಡ, ನಾನು ನಿನ್ನ ಹತ್ತಿರ ಇರ್ತಂತೆ. ಹಲ್ಲೆಲೂಯಾ ಸಾರಿ. ನೀನು ಯಾವಾಗ ಬಯಸ್ಕೊಂಡು ಸೇವಕರು ಗದ್ರಿಸ್ರು ಏನ್ ಮಾಡಿದ್ರು ದೇವ್ರ ಅಂಟ್ಕಂಟ್ಯಲ್ಲ, ನಿನ್ನ ಮೇಲೆ 2ರಷ್ಟು ಅಭಿಷೇಕ ಬರ್ತದಂತೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತಂತೆ, ನಾನಲ್ಲ, ನನ್ನ ದೇವ್ರು ಯೋರ್ದನ್ಗೆ ಬಾ ಅಂತೇಳನ, ನೀನ್ ಇಲ್ಲೇ ಇರ್ಬೇಕು ನೋಡ ಅಂತ. ಅಪ್ಪ ನಾನು ನಿನ್ನನ್ನು ಬಿಟ್ಟು ಮಾತ್ರ ಹೋಗಲ್ಲ, ಸ್ವತ್ರ ಸಾಯ್ತಂತ. ಮತ್ತೆ ಯಾರಂತದಾರ? ಎಲಿಷಾ. ಹಲ್ಲೆಲೂಯಾ. ನನ್ನ ದೇವ್ರು ಯೋರ್ದನಿಗೆ ಬಾ ಅಂತ ಕರೆದ ಗೊತ್ತಾ, ನಾನೊಬ್ಬನೇ ಹೋಗ್ಬೇಕು ಗೊತ್ತಾ ಅಂತಂದ್ರೆ, ಅಪ್ಪ ನಿನ್ನ ಬುಟ್ಟು ನಾನು ಒಂದು ಹೆಜ್ಜೆ ಕೂಡ ಇಡಕಲ್ಲ, ನಿನ್ನ ಕಾಲ್ ಬೇಕಾದ್ರೆ ಹಿಡ್ಕೊಂಡ್ಬಿಡ್ತೀನಿ, ನನ್ನ ಬುಟ್ಟು ಹೋಗ್ಬೇಡ, ನಾನ್ ನಿನ್ನಿಂದ ಬರ್ತಂತ ಕಲಿಬಿದ್ದಾನ. ಹಲ್ಲೆಲೂಯಾ. ನಿನ್ನಿಂದೆ ಬರ್ತನಪ್ಪ, ನೀನು ಹೋಗಂಡ ನೀನು ಕುತ್ತಿ ಹಿಡ್ಕೊಂಡು ದೂಕಡ ನಾನು ಹೋಗಲ್ಲ, ನಿನ್ನಿಂದೆ ಬರ್ತನೆ. ಅವಾಗ ಕೆಳಗೆ ಮಾತು, ನಿನಗೇನ್ ಬೇಕಾದ ನನಗೆ 2ರಷ್ಟು ಅಭಿಷೇಕ ಮಾತಾಡ ಅಂತೇಳಿ. ಹಲ್ಲೆಲೂಯಾ. ನಿನಗಿರುವ ಆತ್ಮದಲ್ಲೇ ನನಗೆ 2ರಷ್ಟು ಬೇಕಾ ದೇವಕ್ಕೆ ಹೋದಂತೆ ಅಭಿಷೇಕ. ನನ್ನ ಪಾಸ್ಟ್ರು ಹಿಂಗಂತಾರ, ಅಲ್ಲಿ ನಾವಪ್ಪ ಇಲ್ಲ ನಿಮ್ಮಪ್ಪ ಫೋನ್ ಮಾಡಿ ಬಾಲಿ ಕೆಲಸ ಹೇಳಿರ್ತಾರಲ್ಲ, ಅವ್ರು ಹೋಗೋದಲ್ಲ 10 ಜನ ಕರ್ಕೊಂಡು ಹೋಗ್ಬಿಡ್ತಾರ. ಹಲ್ಲೆಲೂಯಾ. ಅಂತರ್ಗೆ ಆಶೀರ್ವಾದ ಬರಕಲ್ಲ, ಅಂತರ್ಗೆ ಅಭಿಷೇಕ ಬರಕಲ್ಲ, ಸಲಿ ಬೈಲಿ ಕದರ್ಸ್ಲಿ ನಾಚಿಗಿಲ್ಲ ಏನೋ ನಮ್ಲಿ, ನಿನ್ನ ಹತ್ರ ನೆದಕೊರ್ತಾ ಹೊರಗಡೆ ಅಲ್ಲ ಆಶೀರ್ವಾದ, ಒಳಗಡೆ ಐತೆ ಆಶೀರ್ವಾದ, ಹೊರಗಡೆ ಎಲ್ಲ ಇರೋದು ಆಶೀರ್ವಾದ, ಒಳಗಡೆ ಐತೆ ಆಶೀರ್ವಾದ, ನಿನ್ನ ಹತ್ರ ಐತೆ. ನೀನ್ ಏನ್ ಮಾಡ್ರ ನಾನು ಹೋಗಂಗಿಲ್ಲ ಸಲಿ, ನೀನ್ ದೂಕ ಏನನ್ನ ಮಾಡಿ ಹೋಗಂಗಿಲ್ಲ. ಒಂದ್ಸಾರಿ ನೋಡ್ರಿ ಹೆರನರಸುಗಳು 2ನೇ ವಚನ ಓದ್ ಒಂದ್ಸಾರಿ. ಹೆರನರಸುಗಳು 2ನೇ ವಚನ ಏನಂತ ಹೇಳ್ತಾನ? ಆಗ ಎಲಿಯನು ಎಲಿಷನಿಗೆ ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತಲಿಗೆ ಹೋಗ್ಬೇಕಂತೇಳನ ಆಜ್ಞಾಪಿಸಿದ್ದಾನೆ ಅನ್ನಲು ಎಲಿಷನು ಯೆಹೋವನಾಣೆ, ನನ್ನ ಜೀವನಾಣೆ, ನಾನು ನಿನ್ನ ಮಾತ್ರ. ಹಲ್ಲೆಲೂಯಾ. ಸಾರಿ ಅವಾಗ ಕೇಳ್ತಾನ ಎಲಿಯ 9ನೇ ವಚನ ಓದ್ರಿ ಒಂದ್ಸಾರಿ. ಇವಾಗ 9ನೇ ವಚನ 2:9. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲಿಷನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನಂತೆ. ಅದಕ್ಕೆ ಎಲಿಷನಂತನ, ನಿನಗಿರುವ ಆತ್ಮದಲ್ಲಿ ನನಗೆ 2ರಷ್ಟು ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನಂತೆ. ಆಮೇಲೆ ಹೇಳೋದು ಸಾರಿ, ನನ್ನ ಬಿಟ್ಟು ಹೋಗು ಬಿಟ್ಟು ಹೋಗು ಬಿಟ್ಟು ಹೋಗು ಅಂತ ಅನ್ಬೇಡ, ನಾನು ನಿನ್ನ ಹಿಂದಿರ್ತೇನೆ, ನನ್ನ ಪ್ರಾಣ ಹೋದ್ರು ಕೂಡ ಅಂತದನಂತೆ. ಅಬ್ಬಾ, ಏನನ್ನ ಕೆಲಸ ಇರ್ತತಲ್ಲ ಕೆಲಸ ಸಾರಿ, ಏನಪ್ಪ ಹಂಗೆ ಕೆಲಸ ಆಯ್ತು ನನಗೆ ಹೇಳುವಲ್ಲ ಅಸಲಿ ಪಾಸ್ಟ್ರು, ಮುಂದೆನೇ ತಿರುಗಾಡ್ತಾನೆ ಹೇಳುವಲ್ಲ. ಎದಕ್ಕಂದ್ರೆ ನೀನು ಮಾಡಂಗಿಲ್ಲ ಅಂತ ಹೇಳಕ್ಕಲ್ಲ ಅಸಲಿ ಪಾಸ್ಟ್ರಿ, ಮುಂದೆ ಕೂಡ ಹೇಳಕ್ಕಲ್ಲ. ಹಲ್ಲೆಲೂಯಾ. ನಾನು ಹೇಳ್ದಂಗೆ 1 ನಿಮಿಷಗೆ ಮಾಡಿಬಿಡ್ತಂತಿರ್ತಾರೆ ಮಾತ್ರ, ನಿನಗೆ ಹೇಳದೇ ಇಲ್ಲ ಅಸಲಿ. ಹಲ್ಲೆಲೂಯಾ. ಯಾರಿಗೆಲ್ಲ ಹೇಳಿರ್ತವಲ್ಲ, ಅವ್ರು ನಂಬಿಕೆಯಿಂದ ಕೆಲಸ ಮಾಡ್ತಿರ್ತಾರಲ್ಲ, ಇವ್ರಿಗೆ ಹೇಳಿರಕ್ಕಲ್ಲ ಏನ್ ಮಾಡ್ತಿದ್ದಿಲ್ಲ, ಎಲ್ಲಿ ಹೆಣ್ಣು ಹೇಳ್ಯಾರಲ್ಲಿ ಅದಕ್ಕೆ ಹೇ ಆಮೇಲೆ ಬರ ಬಾರೆ ಹೋಗಿ ಇದು ಏನ್ ಮಾಡ್ತಂತ. ಮನುಷ್ಯರ ಹತ್ರ ನಾಟಕ ಮಾಡು, ಅಲೋ ಮನುಷ್ಯರ ಹತ್ರ ಡ್ರಾಮಾ ಮಾಡು, ನಿಂದು ನಡೀತತ. ದೇವ್ರ ಹತ್ರ ಸೇವ್ರ ಹತ್ರ ಡ್ರಾಮಾ ಮಾಡ್ಬೇಡವಾಗ್ಲು. ಪಾಸ್ಟ್ರು ಬೈದನ, ಪಾಸ್ಟ್ರು ದೂಷಿಸನ, ಪಾಸ್ಟ್ರನ್ನ ತಿರಸ್ಕಾರ ಮಾಡನ, ನೀನು ಬಿಟ್ಟು ಹೋಗ್ತಿರೋದು ಪಾಸ್ಟ್ನಲ್ಲ, ದೇವ್ರನ್ನ ಬಿಟ್ಟು ಹೋಗ್ಬಿಡ್ತಿ ಮಾತು. ಹಲ್ಲೆಲೂಯಾ. ಹೆಂಗನ್ನ ಆತ ಸಿಟ್ಟಿದಾಗ ಹೆಂಗೋ ಬೈತಾನ ರೀ. ನಿಮ್ಗೊಂದ್ ಮಾತಲ್ಲ, ನೀವು ಮನೆ ಕಟ್ಕೊಂಡ್ರು, ಮದುವೆ ಮಾಡಿದ್ರು, ನಿಮ್ಗೆ ಮಕ್ಕಳಾದ್ರು, ನೀವು ಹೊಲ ಕೊಂಡ್ಕೊಂಡ್ರು, ಬಂಗಾರ ಕೊಂಡ್ಕೊಂಡ್ರು, ಟಿವಿ ಕೊಂಡ್ಕೊಂಡ್ರು, ಫ್ರಿಡ್ಜ್ ಕೊಂಡ್ಕೊಂಡ್ರು, ಸೋಫಾ ಕೊಂಡ್ಕೊಂಡ್ರು, ಏನ್ ಕೊಂಡ್ಕೊಂಡ್ರು, ಸಂತೋಷ ಪಡೋದು ಮನೆ ಪಕ್ಕದಾರ ಪಾಸ್ಟ್ ಹೇಳ್ರ ನೋಡಲ್ಲ. ಎದಕ್ಕ
ನೀವೆಲ್ಲಾ ಕೊಣಕಂತಿದ್ರೆ ಪಾಸ್ಟ್ಗೆ ಕಾಣಿಕೆ ಕೊಡ್ತೀರಿ, ನೀವೆಲ್ಲಾ ಕೊಣಕಂತಿದ್ರೆ ಪಾಸ್ಟ್ಗೆ ಮನೆ ಕರ್ಕೊಂಡ್ಬಂದು ಊಟ ಹಾಕ್ತಿರಿ, ನೀವೆಲ್ಲಾ ಕೊಣಕಂತಿದ್ರೆ ಪಾಸ್ಟ್ ಇನ್ನೂ ಸ್ವಲ್ಪ ಹೆಚ್ಚು ಕೊಡ್ತೀರಿ. ಅದಕ್ಕೋಸ್ಕರ ಪಾಸ್ಟ್ ಯಾವಾಗ್ಲೂ ದೇವರಿಗೆ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಪಕ್ಕದ ಮನೆ ಅಲ್ಲ. ಅಲ್ಲೆಲ್ಲಯ್ಯ, ನೀನೆಲ್ಲ ತಪ್ಪು ಹೆಚ್ಚು ಕಡಿಮೆ ಮಾಡುವಾಗ ಬಯದು ನಿನ್ನ ಪಾಸ್ಟ್ರೆ, ಪ್ರೀತಿಸೋದು ನಿನ್ನ ಪಾಸ್ಟ್ರೆ, ನಿನಗೆ ಎಸಡೋದು ಪಾಸ್ಟ್ರೆ, ನಿನಗೆ ಮಣ್ಣು ಮಾಡೋದು ಪಾಸ್ಟ್ರೆ. ಅಲ್ಲೆಲ್ಲಯ್ಯ, ಪಾಸ್ಟರ್ ಬಿಟ್ಟು ಸೇವಕನ ಬಿಟ್ಟು ದೇವರ ಸನ್ನಿಧಾನ ಬಿಟ್ಟು ದೂರ ಹೋಗ್ಬೇಡ, ಹೊರಗಡೆ ಹೋಗ್ಬೇಡ. ಆಶೀರ್ವಾದ ಇಲ್ಲ, ಒಳಗಡೆನೆ ಬಿದ್ದಿರು. ಅಲ್ಲೆಲ್ಲಯ್ಯ, ನಮ್ಮ ಮಕ್ಕಳನ್ನ ಹಂಗಂತ ಅನ್ಬೇಡ. ಪಾಸ್ಟರ್ ಗದರಿಸನಂದ್ರೆ ಅರ್ಥ ಇರ್ತತ, ಪಾಸ್ಟರ್ ಪ್ರೀತಿಸನಂದ್ರೆ ಅರ್ಥ ಇರ್ತತ, ಪಾಸ್ಟರ್ ನಿಮಗೆ ಕೆಲಸ ಹೇಳಂದ್ರೆ ಅರ್ಥ ಇರ್ತತ, ಪಾಸ್ಟರ್ ನಿಮ್ಗೆ ಕೆಲಸ ಹೇಳಿಲ್ಲ ಅಂದ್ರೆ ಹುಡುಗ ಅರ್ಥ ಇರ್ತತ. ಅಲ್ಲೆಲ್ಲಯ್ಯ, ಅಷ್ಟೇ ಹೊರತಾಗಿ ಅನ್ಕಬೇಡ. ಅದು ಮನುಷ್ಯರ ಮುಂದೆ ನಡೀತತ, ಪಾಸ್ಟರ್ ಮುಂದೆ ನಡೆಯಕಲ್ಲ, ದೇವ್ರ ಮುಂದೆ ನಡೆಯಕಲ್ಲ. ಪಾಸ್ಟರ್ ಕೂಡ ನೋಡ್ಲಾರ್ದಂಗ್ ಕೆಲವು ಸಾರಿ ಮರ್ಕೊಂಡು ಹೋಗ್ತಾನ, ದೇವರು ಮರೆಯಕಲ್ಲ. ಸೇವಕರ ಪಕ್ಷ ದೇವರು ಇರ್ತಾರಂತೆ. ಹಲ್ಲೆಲೂಯಾ. ಮೋಶೆ ಆರೋನನು ದೇವರ ಸನ್ನಿಧಾನದಿಂದ ವರ್ತಮಾನ ತಂದು ಜನರಿಗೆ ಹೇಳ್ತಾ ಇದ್ರೆ, ಬೈಬಲ್ ನಲ್ಲಿ ತಿರುಗಿ ಬಿದ್ದರಂತೆ 250 ಜನರು ತಿರುಗಿ ಬಿದ್ರು. ಅವ್ರು ತಂದಿರುವ ಅರ್ಪಣಾ ಸ್ವೀಕಾರ ಮಾಡ್ಕೊಂಡಿಲ್ಲ, ಅವ್ರನ್ನ ದೇವ್ರ ಹತ್ರ ಕೂಡ ಕರ್ಕೊಂಡಿಲ್ಲ ಅಂತೆ. ಹಿಂದಿರೋರು ಹಿಂದಕ್ಕೆ ಹೋಗ್ಬಿಟ್ರಂತೆ, ಅಸಲಿ ಮುಂದಕ್ಕೆ ಕೂಡ ಬಂದಿದೆ. ಭೂಮಿ ಶೀಳಿ ಅವ್ರನ್ನ ಒಳಗಡೆ ಕರ್ಕೊಂಡಂತೆ. ನನ್ನ ಸೇವಕರಿಗೆ ನೀವು ತಿರುಗಿ ಬೀಳ್ತೀರ ಅಂತ ಹೇಳಿದಂತೆ. ಹಲ್ಲೆಲೂಯಾ. ಸಾರಿ ಹೊರಗಡೆ ಬಾ, ಹೊರಗಡೆ ಇದ್ದು ಟೈಮ್ ಪಾಸ್ ಮಾಡಿ ನೀನ್ ಕೆಡದಲ್ದ, ಅದೇನಂತಾರಲ್ಲ ಕೋತಿ ಕೆಡದಲ್ದ, ಕೋತಿ ಏನ್ ಕೆಡಿಸದಂತೆ, ವನ ಕೂಡ ಕೆಡಿಸಿ ಬಿಡ್ತದಂತೆ. ಹಂಗ ಮಾಡ್ಬೇಡ. ಪಾಸ್ಟರ್ ಮೇಲೆ ಸಿಟ್ಟೈತಾ, ಪಾಸ್ಟರ್ ಮೇಲೆ ಸಿಟ್ಟೈತಾ, ಪ್ರಾರ್ಥನೆ ಮಾಡು, ಸುಮ್ಮನೆ ಪ್ರಾರ್ಥನೆ ಮಾಡು. ಎದಕ್ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರ, ಎದಕ್ ನನ್ನ ಮಾತಾಡ್ಸ್ಕೊಳ್ರು, ಎದಕ್ ನಾನಂದ್ರೆ ಇಷ್ಟ ಅಂತ ಪ್ರಾರ್ಥನೆ ಮಾಡು. ನಿನ್ನನ್ನು ಪ್ರೀತಿಸ್ಲಿಕ್ಕೆ ಸೇವಕರ ಮನೆಗೆ ಒಂದು ಪ್ರೀತಿ ಮಾಡ್ತಾನೆ ನಿನ್ನ. ಅಷ್ಟೇ ಹೊರತಾಗಿ ಇನ್ನ ಒಂದು 20 ಜನ ಕೇಳಿ ಕೆಡಿಸ್ಬೇಡ. ಹತ್ರ ಇರು, ದೇವ್ರ ಹತ್ರ ಇರು. ಎದಕ್ ಗೊತ್ತಾ, ದೇವ್ರ ಹತ್ರ ಇರುವವರೊಟ್ಟಿಗೆ ಮಾತಾಡ್ತಾನ, ದೂರ ಇರೋರೊಟ್ಟಿಗೆ ಮಾತಾಡಕಲ್ಲ. ಅದಕ್ಕೋಸ್ಕರವೇ ಇಸಾಕ್ ಹೇಳ್ತಾನ, ಬಾ ಹತ್ರ ಬಾ, ಹತ್ರ ಬಂದು ನನಗೆ ಏನ್ ಕೊಡಂತಾನ, ಮುದ್ದು ಕೊಡಂತ ಹೇಳ್ತಾನ ಮಾತು. ಬೈಬಲ್ ನಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಆದಾಗ ಎಲ್ಲರೂ ಬಿಟ್ಟು ಹೋಗ್ಯಾರ. ಮಾತು ಬಿಟ್ಟು ಹೋಗಲ್ಲ, ಎಲ್ಲರನ್ನ ಕರ್ಕೊಂಡು ಹೋಗ್ಬಿಟ್ರೆ ಈ ಮನುಷ್ಯನು. ಹೋಗಿ ಏನ್ ಮಾಡ್ತಾರಂದ್ರೆ ಮೀನ್ ಹಿಡಿತಿದಾರ. ಯೇಸು ಸ್ವಾಮಿ ಅಲ್ಲಿಗೆ ಹೋಗ್ಬಿಟ್ಟ ಮಾತು. ಹೋಗಿ ಕರಿತಿದಾರ ಮಾತು, ಎಲ್ಲರೂ ಇಲ್ಲಿ ಊಟಕ್ಕೆ ಬರ್ರಿ ಅಂತಂದ್ರ. ಎಲ್ಲೇತಪ್ಪ ಊಟ ಎಸಲಿ, ನಾವು ಮೀನ್ ಹಿಡಿಕ ಬಂದ್ವಿ, ಒಂದು ಕೂಡ ಸಿಕ್ಕ, ಇಲ್ಲಿ ಬರೀ ಎಲ್ಲರೂ ಊಟಕ್ಕೆ ಅಂತಂದ್ರ. ಊಟಕ್ಕೆ ಬಂದ್ ನೋಡ್ತಿದ್ರ, ಪ್ರಾರ್ಥನೆ ಮಾಡಿ ಅವ್ರಿಗೆ ಮುರಿದು ಕೊಟ್ಟನ. ಅವಾಗ ಅರ್ಥ ಆಯ್ತಂತೆ, ಬಂದಿರೋದು ಮನುಷ್ಯನಲ್ಲ, ಯೇಸು ಪ್ರಬಂಧನ ಸತ್ತು ಹೂಣಲ್ಪಟ್ಟು 3 ದಿವಸ ಎದ್ದಾನ. ನಾವೇನ ಅನ್ಕೊಂಡ್ಬಿಟ್ಟಿವಿ, ಈತ ಸತ್ತೋಗ್ಬಿಟ್ಟಾನೆ, ನಾವು ಬರಕ್ ಅನ್ಕೊಂಡ್ ನಾವು ನಮ್ ಕೆಲಸಗಳು ನಾವು ಹೋಗಿವಿ, ಬಂದನ ಅಂತ ಅವಾಗ ಮಾತಾಡ್ತಾನ ಮಾತು. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ ತೆಗೆದು ಓದೊಂದ್ ಸಾರಿ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಏನಂತ ಹೇಳ್ತದನಪ್ಪ? 21ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 15ನೇ ವಚನ ಓದೊಂದ್ ಸಾರಿ. 21:15. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿಗೆನಪ್ಪ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೀನಿ ಅಂತೇಳಿ ನೀನೇ ಬಲ್ಲೆಲ್ಲಪ್ಪ. 17 ವಚನ ಓದಪ್ಪ, ಹಂಗೆ 17 ವಚನ ಓದಂಗೆ. 21:17. ಆತನು ಎಷ್ಟನೇ ಸಾರಿ ಕೇಳ್ತದನ? 3ನೇ ಸಾರಿ ಕೇಳ್ತಾನ. ಪ್ರೀತಿ ಮುದ್ದು ಅಂದ್ರೆ ಏನ್ ಗೊತ್ತಾ? ಪ್ರೀತಿ ಮುದ್ದು ಅಂದ್ರೆ ಏನ್ ಗೊತ್ತಾ? ತ್ಯಾಗ. ನೀನು ಏಸಪ್ಪನ ಪ್ರೀತಿಸ್ರೆ ತ್ಯಾಗ ಮಾಡ್ತೀವಿ. ಏಸಪ್ಪನ ಪ್ರೀತಿಸ್ರೆ ಏನ್ ಮಾಡ್ತೀವಿ? ಹೋಗೋದು. ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಕೇನಪ್ಪ ಎಂದು ಕೇಳಲು 3ನೇ ಸಾರಿ ಆತನಕ್ಕೂ ನನ್ನ ಮೇಲೆ ಮಮತೆ ಇಟ್ಟಿದ್ದಿ ಅಂತ ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ ನೀನು ಎಲ್ಲಾ ಬಲ್ಲೆಪ್ಪ, ನೀನು ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು. ಆಗ ಏಸೇನಂತ ನನ್ನ ಕುರಿಗಳನ್ನು ಮೇಯಿಸು. ಆಮೇಲೆ ಹೇಳ್ರಿ, ಕುರಿಗಳನ್ನು ಕಾಯ್ ಅಂತೇಳಿ 1 ಸಾರಿ ಅಂದ್ರೆ ಕುರಿಗಳನ್ನು ಮೇಯಿಸು ಅಂತೇಳಿ 2 ಸಾರಿ ಹೇಳನ್ ಮಾತು. ಏನ್ ಗುರ್ತಾ? ಕುರಿಗಳನ್ನು ಕಾಯ್ದಂದ್ರೆ ಸಭೆಯನ್ನು ನೋಡಿಕೊಳ್ಳೋದು, ಕುರಿಗಳನ್ನು ಮೇಯಿಸು ಅಂತಂದ್ರೆ ಔಟ್ಲಕ್ಕ ಊಟ ಕೊಡೋದು, ದೇವರ ವಾಕ್ಯ ಬೋಧಿಸೋದು. ಹಲ್ಲೆಲೂಯಾ. 2 ಸಾರಿ. ಯಾವಾಗ ದೇವರ ಸ್ವರಕ್ಕೆ ಕಿವಿಗೊಡುವಾಗ ನಿನಗೆ ಕೆಲಸ ಕೊಡ್ತಾನೆ ದೇವರು. ಹಲ್ಲೆಲೂಯಾ. 2 ಸಾರಿ. ದೇವರ ಹತ್ತಿರವಾಗ ನಿನಗೆ ಕೆಲಸ ಕೊಡ್ತಾನ. ದೇವರ ಹತ್ತಿರ ಇಲ್ಲ ಅಂದ್ರಿಗಿನ ನಿನಗೆ ಏನು ಕೆಲಸ ಕೊಡಕಲ್ಲ, ನೀನ ಸುಮ್ಮನೆ ಇದ್ದೀರಿ ಅಷ್ಟೇ. ಆದ್ರೆ ದೇವರ ಸ್ವರಕ್ಕೆ ಕಿವಿಗೊಡ್ಬೇಕು. ಅದಕ್ಕೋಸ್ಕರವೇ ಇಸಾಕ್ ಹೇಳ್ತಾನ, ನೀನ್ ಹತ್ರ ಬಾ.
ಊಟ ತಂದಿಗಿ, ಎಸ್ ಊಟ ಕೂಡ ಮಾಡ್ಬಿಟ್ಟಿನಿ. ಇವಾಗ ಏನ್ ಮಾಡ್ಬೇಕು? ನಾನು ನಿನ್ನ ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ಮಾಡ್ಬೇಕು, ನೀನ್ ಹತ್ರ ಬಾ, ಕೈ ಚಾಚಬೇಕಲ್ಲ. ಅಲ್ಲೆಲ್ಲೂಯ್ಯ, ಬಾ ಹತ್ರ ಬಾ, ಮುದ್ದಿಡು ನನಗೆ ಅಂತ ನನ್ನ ಮಾತು. ನಮಗೆ ಆಶೀರ್ವಾದ ಹೆಂಗ್ ಬರ್ತದಂದ್ರೆ, ಕೆಲವು ಕೆಲಸಗಳು ಹೇಳಿದ ಮೇಲೆ ಮಾಡೋದಲ್ಲ, ಹೇಳೋದಕ್ಕಿಂತ ಮೊದಲೇ ಮಾಡಿ ತೋರಿಸ್ಬೇಕಂತೆ. ಅಲ್ಲೆಲ್ಲೂಯ್ಯ. ಅವಾಗೆಲ್ಲ ಹತ್ರ ಏನ್ ಹುಷಾರದ ಈ ಪಾಪ, ಏನ್ ಹುಷಾರದ ಗೊತ್ತಾ? ಏನ್ ಹುಷಾರದ ಅದಂತ್ರ ಬೊಳ್ಳು ನೋಡಿಸ್ರೆ ಅಸ್ತನೆ ನುಂಗ್ತಾರಂತಾರ ಮತ್ತೊಬ್ಬರನ್ನ. ಕೇಳಿರ? ಬೊಳ್ಳು ನೋಡಿಸ್ರೆ ಈ ಅಸ್ತ ಹೊಡೆದಂತರ. ಅದು ಲೋಕದ ವಾಡಿಕೆ ಮಾತು ಹೇಳ್ತೀನಿ, ಬೈಬಲ್ ಪ್ರಕಾರ ಹೇಳ್ತೀನಿ, ಕೇಳಿಸ್ಕೊಳ್ರಿ ಸಲಿ. ದೇವರು ಆಶೀರ್ವಾದ ಮಾಡಿ, ವಾಗ್ದಾನ ಮಾಡಿ, ಒಡಂಬಡಿಕೆ ಮಾಡಿ ದೇವರು ಕರೆದಿರೋದು ಅಬ್ರಾಮನಿಂದ ಬಂದಿರೋ ಲೋಟನ್ನದಲ್ಲ. ಸಮೃದ್ಧಿ ಹೆಚ್ಚಾದಾಗ, ಸಂಪತ್ತು ಹೆಚ್ಚಾದಾಗ ಜಗಳ ಬಿದ್ದತ್ ಮಾತು. ಯಾವಾಗ ಡಿಸ್ಟರ್ಬೆಂಟ್ ಅಂತ ಗುರುತಾ? ಎಲ್ಲರಿಗೆ ಆತ್ಮಿಕರಿಗೆ ಆಗ್ಲಿ, ಶಾರೀರಿಕವಾಗಿರೋರಿಗೆ ಆಗ್ಲಿ, ಯಾವಾಗ ಡಿಸ್ಟರ್ಬ್ ಅಂತ ಗುರುತಾ? ಅಭಿವೃದ್ಧಿ ಆಗುವಾಗ ಡಿಸ್ಟರ್ಬೆಂಟ್ ಆಗ್ತದ. ಎಲ್ಲರೂ ಗಮನ ಇಟ್ಕೊಳ್ರಿ. ಅಭಿವೃದ್ಧಿ ಇಲ್ದಿದ್ದಾಗ ಡಿಸ್ಟರ್ಬೆಂಟ್ ಏನಾಗಲ್ಲ ಸರಿ, ಎಲ್ಲರೂ ಸೈಲೆಂಟ್ ಆಗಿರ್ತೀವಿ. ಅಭಿವೃದ್ಧಿ ಆಗುವಾಗ ಡಿಸ್ಟರ್ಬೆಂಟ್ ಬರ್ತತ. ಅಭಿವೃದ್ಧಿ ಆಗುವ ಡಿಸ್ಟರ್ಬೆಂಟ್ ಹೆಂಗ್ ಬರ್ತದ ಅಂದ್ರೆ, ಅವ್ರವ್ರು ಜಗಳ ಆಡಕ್ಕಲ್ಲ, ದನ ಕಾಯರ್ ಜಗಳ ಆಡ್ತಾರ ಮಾತು. ಬೈಬಲ್ ನಲ್ಲಿ ಜಗಳ ಆಡಿರೋದು ಯಾರು? ಅಬ್ರಾಮ ಲೋಟನ್ ಜಗಳ ಆಡಿಲ್ಲ ಸಲಿ. ಜಗಳ ಆಡಿರೋದಲ್ಲಿ ಯಾರು? ಅಬ್ರಾಮನ ದನ ಕಾಯರು, ಲೋಟನ ದನ ಕಾಯರ್ ಜಗಳ ಮಾಡ. ಅದಕ್ಕೋಸ್ಕರ ಜಗಳ ಬೀಳತ್ತಲ್ಲ. ಅಬ್ರಾಮ್ ಏನ ಅಪ್ಪ ಜಗಳ ಆಡ್ರ 4 ಜನ ನೋಡ್ತಾರ, ಬೇಸರ ಹಾಕಲ್ಲ. ನಿನಗೆ ಆ ಕಡೆ ಬೇಕು ಹೇಳು, ನಾನ್ ಬಿಟ್ಕೊಂಡ. ಸರಿ, ನನಗೆ ಈ ಕಡೆ ಬೇಕಪ್ಪ ಅಂದ್ರೆ ಹೋಗಂದ. ಹೋದ ಕೂಡಲೇ ಸ್ವಲ್ಪ ದಿನ ಬೇಸದನ. ಶತ್ರುಗಳು ಬಂದು ಸೋದೋಮ್ ಜನರನ್ನೆಲ್ಲರನ್ನ ಹಿಡ್ಕೊಂಡು ಹೋಗಿ ಅವ್ರ ಸ್ಥಾನದ ಹಿಡ್ಕೊಂಡ್ರ. ಸುದ್ದಿ ಕಿವ್ಯಾಗ ಬಿದ್ದತ್ ಮಾತು. ಯಾರಿಗೆ? ಅಬ್ರಾಮಗ. ಹಿಂಗ ನಿಮ್ ತಮ್ಮನ ಮಗನ ಕೂಡ ಹಿಡ್ಕೊಂಡಾರ, ಸೋದೋಮ್ ಮೇಲೆ ಬಿದ್ದು ಹಿಡ್ಕೊಂಡ. ಅವನಿಗೆ ಎಷ್ಟೇ ಹೇಳಿದ್ರು ಕೂಡ ಬುದ್ಧಿ ಬರಲ್ಲ, ಬೇಸ್ ಹಿಡ್ಕೊಂಡು ಯಾರು ಅನ್ಕೊಂಡಿಲ್ಲ. ಯಾರು? ಅಬ್ರಾಮ ಅನ್ಕೊಂಡಿಲ್ಲ. ಅಬ್ರಾಮನಿಗೂ ಒಂದು ವೇಳೆ ಲೋಟನನ್ನು ಹೇಳಿ ಕೂಡ ಕಳಿಸ್ಲಿಲ್ಲ. ನಮ್ ದೊಡ್ಡಪ್ಪಲ್ಲಿ ನಾವು ಹೋಗಿ ಒಂದ್ ಮಾತು ಹೇಳ್ರಿ ಕೂಡ ಅಂತ ಹೇಳಿಲ್ಲ. ಯಾರೋ ಹೇಳರ, ನಿಮ್ ಅಣ್ಣನ ಮಗನ ಹಿಡ್ಕೊಂಡು ಹೋಗ್ಯಾರಪ್ಪ ಶತ್ರುಗಳು ಅಂತಾರ. ಏನ್ ಮನ ಗೊತ್ತಾ? ಅಬ್ರಾಮನು ಸೈನ್ಯವನ್ನ ತಗೋಣ, ಹೋಗ್ಯನ, ಯುದ್ಧ ಮಾಡೋಣ. ಯುದ್ಧ ಮಾಡಿ ಸೈನ್ಯವನ್ನು ಲೋಟನನ್ನು ಬಿಡಿಸ್ಕೊಂಡ್ಬಂದು ಹೋಗಿ ಸೋದೋಮ್ ಅರಸನ ಮುಂದೆ ನಿಂದ್ರಿಸಿದ ಮಾತು. ಸೋದೋಮ್ ಅರಸನ ಅಂತನ, ನೀನು ಎಲ್ಲ ತಗೊಂಡ್ಬಿಡು, ಬಂಗಾರ ಬೆಳ್ಳಿ ಎಲ್ಲ ತಗೊಂಡ್ಬಿಡು, ಮನುಷ್ಯರನ್ನ ಮಾತ್ರ ನನಗೆ ಬಿಡತನ. ಅಬ್ರಾಮ್ ಅಂತ ಗೊತ್ತಾ? ಒಂದು ದಾರ ಕೂಡ ಬೇಡ ನನಗೆ, ಬೂಟಿ ಕಟ್ಟ ದಾರ, ಚಪ್ಪಲಿ ಕಟ್ಟ ದಾರ ಕೂಡ ಬೇಡ ನಿನ್ನದು ಅಂತ. ಒಂದು ಅಂಗಿ ಹೊಲ್ಕೊಳ್ಳಿಕ್ಕೆ, ಅರ್ಧೋದ್ರ ಅಂಗಿ ಹೊಲ್ಕೊಳ್ಳಿಕ್ಕೆ ದಾರ ಕೂಡ ಬೇಡ, ಬೂಟ್ ಹೊಲ್ಕೊಳ್ಕೊಂಡು ದಾರ ಕೂಡ ಬೇಡ ಅಂತ ನನ್ನ ಮಾತು. ಆಶೀರ್ವಾದ ಮಾಡೋದು ಮನುಷ್ಯರಲ್ಲ, ನನ್ನ ಯಾರಂತನ ದೇವರಂತ ನಿಂತ್ಕೊಂಡ ಮಾತು. ಅದಕ್ಕೋಸ್ಕರ ಆ ಭಕ್ತಿ ನೋಡಿ, ಆ ಒಂದು ಮಾಧುರ್ಯವ ನೋಡಿ, ಆ ಒಂದು ವಿನಯತೆ ನೋಡಿ, ಸಾಕ್ಷಾತ್ ದೇವರು ದ್ರಾಕ್ಷರಸವನ್ನು ರೊಟ್ಟಿ ತಂದು ಇಳಿದು ಬಂದಂತೆ ಭೂಮಿಗೆ ಅಬ್ರಾಮನ ಎದುರುಗೊಂಡನಂತೆ. ಹಲ್ಲೆಲೂಯಾ. ಆದಿಕಾಂಡ 14ನೇ ತೆಗೆದು ಓದಿರುವಾಗ ಒಂದ್ಸಾರಿ. ಆದಿಕಾಂಡ 14ನೇ ಅಧ್ಯಾಯ 18ನೇ ವಚನ ಓದ್ರ ಒಂದ್ಸಾರಿ. 18, ಆದಿಕಾಂಡ 18. ಸಾಲೋಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟನಂತೆ. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದನು. ಅಬ್ರಾಮನ್ ಏನ್ ಮಾಡ್ದ? ಆಶೀರ್ವಾದಿಸಿದಂತೆ. ಅಬ್ರಾಮನ್ನ ಎದಕ್ಕೆ ಆಶೀರ್ವಾದ ಮಾಡ್ದ ಸರಿ? ಇವಾಗ ಅಬ್ರಾಮನ ಏನು ಬದುಕು ಮಾಡಿದಂತಂದ್ರೆ, ಜೊತೆಗೆ ಬಂದು ಜೊತೆಲಿದ್ದು ಮಾತು ಕೇಳಲಾರ್ದಂಗ ಹೊರಗಡೆ ಹೋಗಿ ಶತ್ರು ಕೈಗೆ ಬಿದ್ದಿರುವ ಅವರ ಅಣ್ಣನ ಮಗನ ಶತ್ರು ಹತ್ರ ಬಿಡ್ಲಾರ್ದಂಗ ಯಾರು ಹೇಳಿ ಕಳಿಸ್ಲಿದ್ರು ಕೂಡಾಗಿ ಮಾಡ ಕೆಲಸ ಒಳ್ಳೇದಂತ ಅನ್ಕೊಂಡು ಹೋಗಿ ಸೈನ್ಯವನ್ನು ತಗೊಂಡೋಗಿ ಯುದ್ಧ ಮಾಡಿ ಅವ್ರನ್ನ ಬಿಡಿಸ್ಕೊಂಡು ಬಂದು ಅವ್ರ ಮನೆ ಕಳಿಸಿ ಈತನ ಮನೆಗೆ ಬರುವಾಗ ಎದುರು ಬಂದನಂತೆ ದೇವರು. ಹಲ್ಲೆಲೂಯಾ. ಸಾರಿ, ಆಶೀರ್ವಾದ ಸುಮ್ಮನೆ ಬರಂಗಿಲ್ಲ. ಹೇಳಿಲ್ಲ ಅಬ್ರಾಮನಿಗೆ ಇದು ಮಾಡಂತ ಹೇಳಿಸಲಿ. ಅಬ್ರಾಮನ ಏನ್ ಮಾಡ್ಕೊಂಡನ? ಪ್ರೇರೇಪಿಸ್ಕೊಂಡನಂತೆ. ಯಾರಾದ್ರೂ ಏನು, ನಮ್ಮ ಅಣ್ಣನ ಮಗ ಹುಡುಗ, ನನ್ನ ಹಿಂದೆ ಬಂದನ, ಇವತ್ತು ನನ್ನ ಮಾತು ಮೀರಿ ಹೋಗ್ಯಾನಷ್ಟೇ, ನನ್ನ ಮಾತು ಮೀರಿ ಅಲ್ಲಿ ಹೋಗ್ಯಾನ. ಆದ್ರೆ ಈ ಸಮಯದಲ್ಲಿ ಬಿಡಬಾರ್ದು. ನಾನು ಏನ್ ಮಾಡನಂತೆ? ಸೈನ್ಯವನ್ನು ತಗೊಂಡೋಗಿ ಯುದ್ಧ ಮಾಡಿ ಇದಕ್ಕೆ ತಗೊಂಡಂತೆ. ಆಶೀರ್ವಾದ ಹೆಂಗ್ ಬರ್ತಾನ ಕಂಡಿಗೆ? ಸುಮ್ಮನೆ ಬರಕಲ್ಲ ಆಶೀರ್ವಾದ. ಆಶೀರ್ವಾದಕ್ಕೆ ರೀಸನ್ ಇಟ್ಟಾನ ದೇವ್ರು, ಆಶೀರ್ವಾದಕ್ಕೆ ನಿಯಮ ಇಟ್ಟಾನ.
ಹೋಗು ಬೇಟೆ ಆಡು, ಬೇಟೆ ಮಾಂಸ ತಗೊಂಬಂದು ನನ್ನ ಮುಂದಿಡು, ನಾನು ಊಟ ಮಾಡ್ತೇನೆ, ಊಟ ಮಾಡಿದ್ಮೇಲೆ ನೀನು ಹತ್ರಕ್ ಬಾ, ಹತ್ರಕ್ ಬಂದು ಏನ್ ಮಾಡತ್ತೇನ ಮುದ್ದಿಡಂತ ಮಾತು. ಸುಮ್ಮನೆ ಬರಂಗಿಲ್ಲ ಆಶೀರ್ವಾದ. ನೀನು ಮಾಡಿ ಕರೆಕ್ಟ್ ಆಗಿ ನಾನ್ ನಿನಗೆ ಬಂದು ಆಶೀರ್ವಾದ ಮಾಡ್ತಂತ ಮಾತು. ದಾವೀದ ರಾಜ ಆದಾಗ ಸಿಂಹಾಸನ ಮೇಲೆ ಕುತ್ಕೊಂಡು ಎಲ್ಲ ಹಿಂಗ್ ನೋಡ್ತದ ಮಾತು. ಒಳ್ಳೆ ಪಟ್ಟಣದ ಮನೆ ಕಟ್ಕೊಂಡ್ಬಿಟ್ಟಿನಿ, ಅರಮನೆ ಕಟ್ಕೊಂಡ್ಬಿಟ್ಟಿನಿ. ಮಂಜೂಷ ಏನಪ್ಪಾ ಅಲ್ಲೈತಿ ಅನ್ಕಡಂತೆ. ಮಂಜೂಷ ತಗೊಂಬಂದು ದೇವರಾಲಯ ಕಟ್ಟಂತೇಳಿ ದೇವರನ್ನ ನೆಳೆನ ದಾವೀದನಿಗೆ ಹೇಳಿಲ್ಲ. ಯಾರು ಪ್ರೇರೇಪಿಸ್ಕೊಂಡಾರ? ದಾವೀದನೇ ಪ್ರೇರೇಪಿಸ್ಕೊಂಡನ. ಅದಕ್ಕೋಸ್ಕರವೇ ದೇವರೇನೇನು ಗೊತ್ತಾ, ನಾನು ಅಬ್ರಾಮನ ದೇವರು, ಇಸ್ಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳಿದ್ಮೇಲೆ ದೇವ್ರದ ಯಾರಿಗೆ ಬಂದದ್ ಗೊತ್ತಾ? ದಾವೀದನಿಗೆ ಬಂದದ್ದು ಬೈಬಲ್ ಅಲ್ಲಿ ಅಷ್ಟೇ. ಹೆಂಗ ಬಂದತೆ? ನಾನಾದ್ರೆ ಅರಮನೆಯಲ್ಲಿ ಇದ್ದೀನಿ, ದೇವ್ರ ಮಂಜುಷ ನೋಡಿದ್ರೆ ಗುಡಾರದಲ್ಲಿ ಐತಿ, ಅದಕ್ಕೋಸ್ಕರ ಮಂಜುಷ ತಾಂಬರ್ಬೇಕು ಅನ್ಕೊಂಡಂತೆ. ಹಲ್ಲೆಲೂಯಾ. ದೇವ್ರ ಕೆಲಸ ಮಾಡಂತೇಳಿ ನಿನಗೆ ಯಾರು ಹೇಳಂಗಿಲ್ಲಮ್ಮ. ನೀನೇನ್ ದೊಡ್ಡ ಗನದರ್ ಕೆಲಸ ಮಾಡ್ಕಂತ ಯಾರು ನಿನ್ನ ಮನೆಗೆ ಬಂದು ಬೊಟ್ಟಿಟ್ ಕರೆಯಂಗಿಲ್ಲ. ದೇವರ ಕೆಲಸ ಐತಂದಲ್ಲಿ ನಿನ್ನ ಮನೆ ಕೆಲಸ ಬಿಸಿ ಹಾಕಿ ಬಂದು ಇಲ್ಲಿ ಮಾಡು. ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ತಿದ್ರೆ ಕೇಳು, ನಾನು ಬಂದಿಲ್ಲಿ ಅಷ್ಟೇ ಹೊರತಾಗಿ ನೀನು ಹೋಗಿ ನಿನ್ನ ಹಿಂದೆ ಬಂದು ಕಾಲಿಡ್ಕೊಂಡು ಕರ್ಕೊಂಡ್ಬಂದು ಕೆಲಸ ಮಾಡಾರ ಯಾರು ಇಲ್ಲಿ ಬೇಕಾಗಿಲ್ಲ. ಎದಕ್ ಗೊತ್ತಾ? ನೀನು ದೇವರ ಸನ್ನಿಧಾನದಲ್ಲಿ ಕೆಲಸ ಇರುವಾಗ ನೀನು ತಗ್ಗಿಸಿಕೊಂಡು ನನ್ನ ಜವಾಬ್ದಾರಿ ಅಂತೇಳಿ ನೀನ್ ಮಾಡ್ತೀಯಲ್ಲ, ನಿನ್ನ ಮಕ್ಕಳನ್ನ ಮೇಲೆ ಎತ್ತಿ ನಿಂದ್ರಿಸಂತ ದೇವರು. ಹಲ್ಲೆಲೂಯಾ. ದಾವೀದನಿಗೆ ಯಾರು ಹೇಳಿಲ್ಲ ಮಂಜೂಷ ತಗೊಂಬಂದು ಅರಮನೆಗಿಡು, ಮಂಜೂಷ ತಗೊಂಬಂದು ದೇವರ ಆಲಯ, ದೇವರ ಆಲಯ ಕಟ್ಟಂತೂ ಕೂಡ ದಾವೀದನಿಗೆ ಹೇಳಿಲ್ಲ. ಸುಮ್ಮನೆ ಬಿಟ್ಟನ? ದೇವರ ಆಲಯ ಕಟ್ಲಿಕ್ಕೆ ಕಬ್ಬಿಣ, ಬಂಗಾರ, ಬೆಳ್ಳಿ, ಕಟ್ಟಿಗೆ ಎಲ್ಲವನ್ನು ಸಂಪತ್ತು ರೆಡಿ ಮಾಡಿ ಸೊಲೊಮೋನ್ಗೆ ಹೇಳ್ತಾನೆ, ಮಗ ನನಗೆ ದೇವ್ರು ಕಟ್ಟಬೇಡ ಅಂತೇಳೇನೋ, ನೀನು ಕಟ್ಟು ದೇವರ ಆಲಯ ಅಂತ ಹೇಳ. ಯಾರ್ಯಾರು ದಾವೀದನಿಗೆ ಯಾರು ಹೇಳಿಲ್ಲ. ತನ್ನಟ್ಟಿಗೆ ತಾನು ಪ್ರೇರೇಪಿಸ್ಕೊಂಡಂತೆ. ದೇವ್ರು ಕೆಲಸ ಮಾಡ್ಬೇಕಂತಂದ್ರು, ದೇವ್ರನ್ನ ನಾವು ಮಹಿಮೆ ಪಡಿಸ್ಬೇಕಂದ್ರು ನಿನಗೆ ಯಾರು ಹೇಳೋ ಅವಸರಲ್ಲ, ನಿನ್ನೊಳಗೆ ಉಕ್ಕಬೇಕಂತೆ. ಆಮೇಲೆ ಹೇಳ್ರ ಸಾರಿ, ನಾನು ಕೆಲಸ ಮಾಡ್ಬೇಕ್ರ, ಮುಸಿರಾದ್ರೂ ಎತ್ತಬೇಕು, ಗಂಗಾ ಆದ್ರೂ ತೊಳಿಬೇಕು, ಜಾಮ್ ಆದ್ರೂ ತೊಳಿಬೇಕು, ಮುಸಿರಾದ್ರೂ ಬಾಸ್ ಹಾಕ್ಬೇಕು ಅನ್ಬೇಕು ಅಷ್ಟೇ. ರೇಷ್ಮೆ ಸೀರೆ ಕೆಟ್ಟೋದ ತನಕ ಬಾಳ ಆಸ್ಪತ್ರೆಗೆ ಅಡ್ಮಿಟ್ ಆಯ್ತು ಹೋಗಿ. ನೀವು ಕೂಡ ಅಷ್ಟೇ. ನಾನು ಮುಸಿರಿನ ತಿನ್ನಿಸ್ತಾನ. ಆಮೇಲೆ ಮತ್ತೆ ಹಂಗೆ ಸ್ಟೈಲ್ ಆಗಿ ಹಿಂಗೆ ಪ್ಯಾಂಟಕ್ಕೆ ಅದು ಮೊಡಿಸಬಾರ್ದು. ಹೆಂಗಪ್ಪ ಆಶೀರ್ವಾದ ಬರ್ತದ ನಿನಗೆ ಆಶೀರ್ವಾದ ಬೇಕಂದ್ರೆ ಯಾರ ರೀತಿಯಿಂದ ಬಂದು ಪ್ರಾರ್ಥನೆ ಮಾಡು, ಯಾರ ರೀತಿಯಿಂದ ಬಂದು ಸಭೆಯಲ್ಲಿ ಕೆಲಸ ಮಾಡು, ಏನ್ ಮಾಡ್ತೀಯೋ ನೀನು ಮಾಡು. ಎಲ್ಲ ನೋಡ್ಬೇಕು ಕಷ್ಟ, ಬೈಬೇಡ, ಏನು ಬರಕ್ಲಸಿಲ್ಲ. ಹಲ್ಲೆಲೂಯಾ. ನಿನ್ ಕೆಲಸ ಮಾಡ್ತಿದ್ರೆ ನಿನ್ನ ಮೇಲೆ ದೃಷ್ಟಿ ಹೋಗ್ತಂಗೆ, ದೇವ್ರ ದೃಷ್ಟಿ ಅಷ್ಟೇ. ಕೆಲಸ ಐತಾ, ಅರೇ ಇಂಥ ಕೆಲಸ ಐತೆ, ಅಸಿಲ್ ಬರಬಾರ್ದಿಲ್ಲ, ಚರ್ಚಕ್ಕೆ ಬರಬಾರ್ದು ಅಸಿಲಿ, ಹಂಗೆ ಎಸ್ಕೇಪ್ ಆದ್ರ ನೀನ್ ಅಲ್ಲೇ ಇರಪ್ಪ. ನಿನ್ನದ್ ಏನ್ ಕೆಲಸ ಐತಪ್ಪ ಅಸಿಲಿ? ನಿಂದ ಏನ್ ಕೆಲಸ ಇಲ್ಲ ಅಸಿಲಿ, ಹಾಗೆ ಬಿಡ್ತೀನಿ ಕೆಲಸ. ಅವಾಗೆ ನಿನ್ ದೇವ್ರ ಮುಂದೆ ತಗ್ಗಿಸ್ಕೊಂಡು, ಇದು ನನ್ನ ಕೆಲಸ ಅಲ್ಲ ದೇವ್ರ ಕೆಲಸ ಅನ್ಕೊಂಡು ನೀನು ಬರಿದು ಮಾಡ್ಕೊಂಡು ದೇವರ ಸಂದ ನಂಬಿಕೆ ಹೆಸರಾಗಿರ್ತಿಯಲ್ಲ. ದಾವೀದ ಹೇಳ್ತಾನ, ಸೂರ್ಯ ಇರೋವರೆಗೂ ನಿನ್ನ ಯಾರಿಗೆ ದಯ ದೊರಕತೆ? ದಾವೀದ ದಯ ದೊರಕತೆ ಬೈಬಲ್ ನಲ್ಲಿ. ಸೂರ್ಯ ಇರೋವರೆಗೂ ಸಿಂಹಾಸನದ ಮೇಲೆ ನಿನ್ನ ಸಂತಾನವನ್ನು ಕುಂದಿಸ್ತಾಳೆ ಅಂತ ದೇವರು. ಎದಕ್ಕ? ದೇವರ ಆಲಯ ಕಟ್ಟಬೇಕು ಅನ್ಕೊಂಡಂತೆ ದಾವೀದ. ಮಂಜುಷನ ತಗೊಂಬಂದು ಮಂದಿರ ನಡ್ಬೇಕು ಅನ್ಕೊಂಡಂತೆ ದಾವೀದ. ಯಾರು ಹೇಳಾರ್ರಿ? ಯಾರು ಹೇಳಿಲ್ಲ ಅಸಲ್ ದಾವೀದನ್ಗೆ ಪ್ರೇರೇಪಿಸ್ಕೊಂಡಂತೆ. ನಿನಗೇನ್ ಪ್ರೇರೇಪಿಸತಮ್ಮ? ಆ ಊರ್ನ ಬೈಕಬೇಕು, ಈ ಊರ್ನ ಬೈಕಬೇಕು, ಆಯಮ್ಮನ ಬೈಕಬೇಕು, ಈತನ ಬೈಕಬೇಕು, ಆಯಮ್ಮನ ಹೊತ್ಕೊಂಡೋಗ್ಯಾನೆ. ಯಾರನ್ನ ಹೊತ್ಕೊಂಡೋಗ್ಲಿ? ನಿನಗೆಲ್ಲ ಕಸಿಲಿ, ನೀನ್ ಬಾ ದೇವ್ರ ಸಂತಾನದಲ್ಲಿ ಬಿಡು. ಬೇಸಿಲ್ಲ ರೊಗ್ಗು ಕೂಡ ಸಾಮಾನ್ ಇಲ್ಲೇ ಮಕ್ಕ ಅಲ್ಲೇ ಸರಿ, ಬೇಸಿಲ್ಲ ಇಲ್ಲೇ ಬಂದಿರು. 38 ವರ್ಷ ರೋಗಿ ಅಲ್ಲೇ ಬಿದ್ದ. ಬಾ ದೇವರ ಹತ್ರ ಬಾ, ನಿನಗೆ ಆಶೀರ್ವಾದ ಎದಕ್ ಬರಕಲ್ಲ ನೋಡ್ತ ನಾನು ರೀ. ಮನುಷ್ಯರೇನ್ರಿ ಇವಾಗ ಬೈತಾರ, ಆಮೇಲೆ ಮರ್ಕೊಂಡು ಹೋಗ್ತಾರ. ಇವಾಗ ನಿನ್ನ ಹೋಗ್ತಾರ, ಆಮೇಲೆ ಮರ್ಕೊಂಡು ಹೋಗ್ತಾರ. ಮನುಷ್ಯರ್ಗೋಸ್ಕರ ಬದುಕ್ಬೇಡ, ಏಸಪ್ಪನಿಗೋಸ್ಕರ ಬದುಕು ಅಷ್ಟೇ. ಹೊರತಾಗಿ ನಾನು ಅದೇನ್ ಕೆಲಸ ಐತೆ ಚರ್ಚಾಗ? ಹೆಂಗೈತಿ ನಿನ್ ಮನೆ ನೋಡ್ಕೊಂಡ್ಯಾ? ನಿನ್ ಮಗ ಹೆಂಗದ ಇವಾಗ?
ಪಾಠ ಆಗದನ ನಿನ್ ಮಗಳು ನಿನ್ ಮಗ? ಅವಾಗ ಹೆಂಗಿದ್ದ, ಇವಾಗ ಹೆಂಗದಾರ ನಿಮ್ ಮನ್ಯಾಗ? ಅರ್ಥ ಮಾಡ್ಕ. ಅವಾಗ ಕೆಲಸ ಮಾಡೋದ್ನಾಗ ಹೆಂಗಿದ್ರು ನಿನ್ ಕುಟುಂಬ, ಇವಾಗ ಹೆಂಗೈತಿ ನಿನ್ ಕುಟುಂಬ? ದೇವ್ರ ಸನ್ನಿಧಾನದಲ್ಲಿ ನೀನು ಬರೆದು ಮಾಡ್ಕ. ಅವ್ರು ಹೇಳ್ತಿದೇನಪ್ಪ, ಇದು ನನ್ನ ದೇವ್ರ ಕೆಲಸ, ಇದು ನನ್ನ ಮನೆಕ್ಕಿಂತ ನನಗೆ ಹೆಚ್ಚು ಕೆಲಸ, ಇಲ್ಲಿ ನಾನು ಇರ್ಬೇಕು. ಎದಕ್ ಗೊತ್ತ? ನನ್ನ ಸ್ಥಳ ಇದಲ್ಲ, ನನ್ನ ಸ್ಥಳ ಪರಲೋಕಕ್ಕೆ ಹೋಗ್ತೀನಿ. ನನಗೆ ಬಹುಮಾನ ಪರಲೋಕದಲ್ಲಿ ಐತಿ, ನನಗೆ ಸಿದ್ಧತೆ ದೇವ್ರು ಮಾಡಿದ್ದಾನೆ. ಅಷ್ಟ ಅನ್ಕೋಬೇಕಾರ್ತಾಗೆ ಆ ಅಮ್ಮ ಮಾತಾಡ್ಸವಲ್ಲ, ಈ ಹುಡುಗ ನನ್ನ ಅಸ್ಸಿಲ್ ಮಾತಾಡ್ಸಲ್ಲ, ಇವ್ನು ನನ್ನ ಅಸ್ಸಿಲ್ ಸೇರ್ಬಲ್ಲೇ. ಅದಕ್ಕೋಸ್ಕರ ನಾವಿಬ್ರು ಜೊತೆ ಹೋಗಿ ಅಲ್ಲಿ ಇಬ್ರು ಬಿರಿಯಾನಿ ತಿಂದು ಬರಂಬಾಲೆ, ಹೋಗಿಬ್ರು. ಬೇಡ ಬದುಕು. ನೀನ್ ಸಂಪಾದನೆ ಮಾಡಿ ಹೆಸರು, ಏನ್ ಒಳ್ಳೆ ಹೆಸರು ಎಲ್ಲಿ ಸಂಪಾದನೆ ಮಾಡಿ ಹೆಸರು? ಇಷ್ಟು ವರ್ಷ ಆಯ್ತು ದೇವ್ರ ಸಂಘದಲ್ಲಿ, ನಿನ್ ಬಟ್ಟೆಗಳು ಎಲ್ಲಿ ಕಳಿಸಾಗ್ಯಾವ? ದೇವ್ರ ಸಂಘದಲ್ಲಿ ಕೆಲಸ ಮಾಡಿ ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡಬೇಡ, ಪ್ರೇರೇಪಿಸ್ಕೊ. ಅಬ್ರಾಹ್ಮನು ಪ್ರೇರೇಪಿಸ್ಕೊಂಡು ಸೈನ್ಯ ಕರ್ಕೊಂಡು ಯುದ್ಧ ಮಾಡಿ ಬಿಡಿಸ್ಕೊಂಡ್ಬಂದು ಬಿಟ್ಟು ಹೋಗಿ ಹಿಂದೆ ತಿರುಗಿ ಬರೋಣ. ನಿಂತ ಸ್ವಲ್ಪ ಅಂತ ಏನಪ್ಪ ತಗ ರಟ್ಟಿ ತಗ ದ್ರಾಕ್ಷ ತಗ, ಯೆಹೋವನ ಆಶೀರ್ವಾದ ಮಾಡ್ಲಾಗಂತ ಚಪ್ರ ತಗೋಣ. ಮೆಲ್ಕಿಜೆದೇಕನು ಬಂದು ನಿಂತ್ಕೊಂಡ ಸಾಲೋಮನ ಅರಸಂತ ಸಮಾಧಾನದ ಪ್ರಭು ಅಂತ ಆತರ ಆತನ ಬಗ್ಗೆ ಇಬ್ರಿಯ ಬರೆದ ಪತ್ರಿಕೆದಲ್ಲಿ 7ನೇ ಅಧ್ಯಾಯ ಓದು, ತಲೆ ತಿರುಗ್ತಾ ಕಸಿರಿ. ಹುಟ್ಟು ಇಲ್ಲ ಸಾವಿಲ್ಲ ಅಂತ ಆತದ. ಸಾಕ್ಷಾತ್ ದೇವರು ಭೂಮಿಗೆ ಬಂದನಂತೆ ಅಬ್ರಾಹ್ಮನ ಆಶೀರ್ವಾದ ಮಾಡಕ. ಆಮೇಲೆ ಹೇಳ್ರಲ್ಲ ಸಾರಿ, ಯಾಕೆ ಗೊತ್ತಾ? ಒಬ್ರು ಕಷ್ಟದಾಗದಾರ ಅಂತೇಳಿ, ಒಬ್ರು ಕಣ್ಣೀರ್ನಾಗದಾರ ಅಂತೇಳಿ, ಒಬ್ರು ಬಾಧೆ ಪಡ್ತಾರ ಅಂತೇಳಿ ನೊಕ್ಕಂತಿರ್ಬೇಡ. ನಿನ್ ಕೈಲಾದ್ರೆ ಪ್ರಾರ್ಥನೆ ಮಾಡು ಅಷ್ಟೇ ಹೊರತಾಗಿ ಅವ್ರದ್ದು ಹಂಗಾಯ್ತು ಬದುಕು, ಇವ್ರದ್ದು ಹಿಂಗಾಯ್ತು ಬದುಕು, ಅವ್ರದ್ದು ಹಿಂಗಾಗ್ಬಿಡ್ತು, ಅವ್ರ ಮಗ ಹಿಂಗಾಗ್ಬಿಟ್ಟ ಅಂತ ಹೇಳಿ 4 ಜನ ಹತ್ರ ನೊಕ್ಕಂತ ಮಾತಾಡ್ಬೇಡ. ಹಿಂಗ ತಿರುಗಿದ್ದು ಹಿಂಗ ಕೂಡ ತಿರುಗ್ತತ. ಹಲೋ, ಹಿಂಗ ತಿರುಗಿದ್ದು ಹಿಂಗ ಕೂಡ ತಿರುಗ್ತತ. ಕತ್ತಲಾಗೈತಂದ್ರ ಯಾರ ಹತ್ರ ಹೇಳಿಕೆ ಅಂತ ತಿರುಗಬೇಡ. ಅವ್ರ ಪರಿಸ್ಥಿತಿ ನೋಡಿ ಹೆಂಗಾಗ್ಬಿಡ್ತು, ಹಿಂಗ ಅನ್ಬೇಡ. ಹಿಂಗ ಕೂಡ ತಿರುಗಿಬಿಡ್ತಂತ. ಬೈಬಲ್ ಹೇಳ್ತತ, ನೀನ್ ಏನಾರ ಮಾಡಿಯ ನಿನ್ನ ಕಡೆಗೆ ನಾನು ನೋಡಿಬಿಡ್ತಂತ ನನ್ನ ದೇವ್ರು. ನಿನಗೆ ಮನ್ಸಾಯ್ತಾ? ಪ್ರಾರ್ಥನೆ ಮಾಡಿ, ದೇವ್ರೆ ಅವ್ರು ಬಲಗೊಳ್ಬೇಕು, ಅವ್ರು ಸ್ಥಿರವಾಗಿರ್ಬೇಕು, ಅವ್ರು ಮತ್ತೆ ನಿಂತ್ಕೋಬೇಕು ದೇವಸ್ಥಾನದಲ್ಲಿ, ಹೋಗ್ಬಾರ್ದೆಲ್ಲ ಇಲ್ಲ ಇರಬೇಕು ದೇವಸ್ಥಾನದಲ್ಲಿ. ಎದಕ್ಕಂದ್ರೆ ಹತ್ತಿರ ಬಂದು ಮುದ್ದಿಡಂತ. ಅಲ್ಲೆಲ್ಲೂಯ್ಯ. ಮುದ್ದು ಅನ್ನುವಂಥದ್ದು ಪ್ರೀತಿಗೆ, ತ್ಯಾಗಕ್ಕೆ ಸಾಕ್ಷಿ. ನನ್ನ ಕುರಿಗಳನ್ನು ಕಾಯಿ, ನನ್ನ ಕುರಿಗಳನ್ನು ಮೇಯಿಸಲು ಪೇತ್ರನಿಗೆ ಮತ್ತೆ ಕೊಟ್ಟನ ಸಾಕ್ಷಿ. ಸ್ಮೆಲ್ ನೋಡಿನಂತೆ ಬಾ. ಎದಕ್ಕಂದ್ರೆ ಕುರಿಗಳ ತಗಲುಗಳು ಅದ್ರ ಸ್ಮೆಲ್ ಬೇರೆ ಇರ್ತತ್. ಮಾತು ಸ್ಮೆಲ್ ಅಂದ್ರೆ ಏನ್ ಗೊತ್ತಾ? ಸಾಕ್ಷಿ. ನಿನ್ ಸಾಕ್ಷಿ ಹೆಂಗೈತಿ? ನಿನ್ನ ಗಂಡನ ಕೇಳಿದ್ರೆ ನಿನ್ ಸಾಕ್ಷಿ ಏನಂತ ಹೇಳ್ತಾನಮ್ಮ. ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕೇಳಿದ್ರೆ ನಿಮ್ ಸಾಕ್ಷಿ ಏನಂತ ಹೇಳ್ತಾರ್ರೆ? ಪ್ರೇಯಸ್ತ್ರೆ, ನಿನ್ ಸಾಕ್ಷಿ ಹೆಂಗೈತಿ ಇವತ್ತು ಮನೆಯಲ್ಲಿ? ಫಸ್ಟ್ ಸಾಕ್ಷಿ ಹೆಂಗೈತಿ? ಆಮೇಲೆ 2ನೇದು ಸಭೆಯಲ್ಲಿ ಹೆಂಗೈತಿ ಸಾಕ್ಷಿ? ನಿನ್ ಕೆಲಸ ಮಾಡೋತಲ್ಲಿ ಹೆಂಗೈತಿ ನೀನು ಸಾಕ್ಷಿ? ಕಾಲೇಜ್ ಸ್ಕೂಲ್ ಹೆಂಗೈತಿ ಸಾಕ್ಷಿ? ಹೆಂಗದಂದ್ರೆ ಈ ಹುಡುಗ ಜಸ್ಟ್ ಅನ್ನ ಆಗೈತಂದ್ರೆ ಓಟ್ ಇಸಿಗಿ ಹಿಂಗ ನೋಡಕಲ್ಲ, ಚೆಕ್ ಅಂತ ಹಿಂಗ್ ನೋಡ್ತಾರ, ಆಗೈತನ್ನ ಇಳಿಸ್ಬಿಡ್ರಂತಾರೆ. ಮತ್ತೆ ಅಷ್ಟೇ ಚಪಾತ ಕಣ್ಣೆಲ್ಲ ಅಷ್ಟೇ. ಓಟ ಅಡ್ಯಾ ಹಿಂಗಾಕಿ ಆಗೈತ ಅನ್ನ ಮಕ್ಕಳ ಜಸ್ಟ್ ಹಿಂಗ್ ಸ್ವಲ್ಪ ಪಾತ್ರತಿ ಇನ್ ಜಸ್ಟ್ ಸ್ವಲ್ಪ ನೀರು ಸುಮ್ಸು ಆಯ್ತು. ನಿನ್ ಸಾಕ್ಷಿ ಹಂಗೆ ಅಷ್ಟೇ. ಅಲ್ಲೆಲ್ಲೂಯ್ಯ. ನಿನ್ ಸಾಕ್ಷಿ ಹೆಂಗೈತಿ? ಮನೆಯಲ್ಲಿ ಹೆಂಗೈತಿ ನಿನ್ ಸಾಕ್ಷಿ? ವಯಸ್ಸಾದರಿಗೆ ಊಟ ಕೊಡ್ರಿ, ಮನೇಲಿ ಇರೋರು ಹೇಳ್ತಾ ಇದೀನಿ. ವಯಸ್ಸಾದ್ರ ಹೊರಗಡೆ ಬಿಡ್ಬೇಡ್ರಿ, ಸಾಕ್ಷಿ ಚೆನ್ನಾಗಿ ಇಟ್ಕೊಳ್ರಿ. ಕ್ರೈಸ್ತರು ನಾವು ಓಟು ನೋಡೋ ಅವಸರ ಜಸ್ಟ್ ಹಿಂಗ್ ಎರಡು ಆಗಲ್ತಾನ ಹಿಂಗ್ ಆಯ್ತಮ್ಮ, ಇನ್ ಸ್ವಲ್ಪ ಹೊತ್ತಾಯ್ತು. ನಿನ್ ಸಾಕ್ಷಿ ಅಷ್ಟೇ. ಅರ್ಥ ಮಾಡ್ಕ. ಇಸಾಕ್ ಹೇಳ್ತಾನ, ಬಾ ಹೋಗಿ ಬೇಟೆ ಆಡಿ ತಾಂಬ ಊಟ ತಾಂಬ, ನಾನು ಸಾಯೋದ್ರೊಳಗೆ ಆಶೀರ್ವಾದ ಮಾಡ್ತಂತ. ಹತ್ರ ಬಾ, ದೇವರ ವಾಕ್ಯಕ್ಕೆ ಹತ್ರ ಇರು, ದೇವರ ಸನ್ನಿಧಾನದ ಒಳಗಿರು, ಪ್ರಾರ್ಥನೆ ಹತ್ರ ಇರು. ದೂರ ಹೋಗ್ಬೇಡ. ಇಷ್ಟು ದಿನ ದೂರ ಹೋಗಿದ್ದು ಸಾಕು. ಬಾ ಒಳಗಡೆ ಬಾ. ಏನ್ ಸಮಸ್ಯೆ ಆದ್ರೂ ಪರವಾಗಿಲ್ಲ, ಭಯ ಪಡ್ಬೇಡ. ಹೋಗಿದ್ನ ತಿರುಗಿ ಕೊಡ್ಲಿಕ್ಕೆ ದೇವರಿದ್ದಾನೆ. ಹಲ್ಲೆಲೂಯಾ. ತಿರುಗಿ ಪಡ್ಕೊಳ್ಳುವ ನಿನಗೆ ಆತನ ದಯ ಇರ್ಲಿ ಸಾಕು. ದೇವರ ದಯ ಹೊಂದಿರುವವನೇ ಬಾ ಒಳಗಡೆ ಬಾ. ನನ್ನ ಮಾತು ಒಳಗಡೆ ಬರ್ರಿ, ಎದ್ದುಕೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ.